ಸೊ ವೆಲ್ಕಮ್ ಬ್ಯಾಕ್. ಸೊ ಈ ವಿಡಿಯೋದಲ್ಲಿ ಲೆಟ್ ಅಸ್ ಕವರ್ ಉಪ್ಸ್ ವಿತ್ ಜಾವಾ ಸಬ್ಜೆಕ್ಟ್. ಓಕೆ, ಸೊ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಲಾಂಗ್ ವಿತ್ ಯೋರ್ PYQs ಎಲ್ಲ ಕವರ್ ಆಗಿದೆ. ವಿತ್ ಆನ್ಸರ್ಸ್ ಕೂಡ ಈ PDF ಅಲ್ಲಿ ನಿಮಗೆ ಸಿಗುತ್ತೆ. ಸೊ ಫಸ್ಟ್ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ಯು. ಸೊ ಈ PDF ನೀವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಡ್ರೈವ್ ಲಿಂಕಿಂದ ಡೌನ್ಲೋಡ್ ಮಾಡ್ಕೋಬಹುದು. ಬಟ್ ಓನ್ಲಿ ಒನ್ ಸಿಂಪಲ್ ಕಂಡೀಷನ್ ದಟ್ ಈ ವಿಡಿಯೋ 100 ಲೈಕ್ಸ್ ರೀಚ್ ಆದಮೇಲೆ ನಿಮಗೆ ಈ PDF ಸಿಗುತ್ತೆ. ಬಿಕಾಸ್ ಈ ಒಂದು PDF ಎಫರ್ಟ್ಸ್ ಹಾಕಿಬಿಟ್ಟು ಮಾಡಿರೋದು. ಸೊ ಸ್ಟಾರ್ಟ್ ಮಾಡೋಣ. ವಿತ್ ಟ್ರಿಕ್ಸ್ ಕೂಡ ನಾನು ಹೇಳ್ಕೊಡ್ತೀನಿ, ಆನ್ಸರ್ಸ್ನ ಹೇಗೆ ನೆನ್ಪಿಟ್ಕೋಬೋದು ಅಂತ. ಆ್ಯಂಡ್ ಸ್ಟಾರ್ಟಿಂಗಲ್ಲ ನಿಮ್ಮ ಮೈಂಡಲ್ಲಿ ಒಂದು ಪರ್ಸೆಪ್ಷನ್ ಬರಬೇಕು ಈ ಸಬ್ಜೆಕ್ಟಿಗೆ. ಇಟ್ ಈಸ್ ಈಸಿ. ಓಕೆ, ಸೊ ಏನೇ ನಿಮ್ಮ ತಲೆಯಲ್ಲಿ ಏನೇನು ನೆಗೆಟಿವ್ ಥಾಟ್ಸ್ ಆಫ್ ದಿಸ್ ಸಬ್ಜೆಕ್ಟ್ಸ್ ಇದ್ದರು, ಮೇ ಬಿ ಟೀಚರ್ಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯು. ಓಕೆ, ಸೊ ಒಂದು ಸಬ್ಜೆಕ್ಟ್ ಇಷ್ಟ ಆಗಬೇಕು ಅಂದರೆ ಹೇಳ್ಕೊಡೋ ಟೀಚರ್ಸ್ ಕೂಡ ಚೆನ್ನಾಗಿರಬೇಕು. ಎನಿವೇಸ್ ಫರ್ಗೆಟ್ ದಟ್ ಟೀಚರ್. Think I'm your teacher and learn with me now. So let's get started. So very important question, that is first one. Explain 3 OOPS principles anta. So there are 3 main principles in Java, that is I will say EIP. So EIP. So first one bittu encapsulation anta. Encapsulation is ಲೈಕ್ ನಿಮ್ಮ ಒಂದು ಕೋಡ್ ಮತ್ತು ಡೇಟಾ ಏನಿರುತ್ತೆ ಅಲ್ವಾ. ಸೊ ಲೆಟಸ್ ಸೇ ದಿಸ್ ಈಸ್ ಯೋರ್ ಕೋಡ್ ಆ್ಯಂಡ್ ಕೋಡಿಗೆ ಒಬ್ವಿಯಸ್ಲಿ ಇನ್ಫಾರ್ಮೇಷನ್ ಇರುತ್ತೆ, ಲೈಕ್ ಕಮೆಂಟ್ಸ್ ಎಲ್ಲ ಇರ್ಬೋದು. ಅದೇನಾಗುತ್ತೆ, ಡೇಟಾ ಆಗುತ್ತೆ. ಸೊ ನಾನು ಕೋಡ್ ಮತ್ತು ಡೇಟಾನ ಎರಡನ್ನೂ ಕವರ್ ಮಾಡಿಬಿಟ್ಟು ಐ ವಿಲ್ ರ್ಯಾಪ್ ಇಟ್ ಜಸ್ಟ್ ಲೈಕ್ ಚಾಕ್ಲೇಟನ್ನು ನೀವು ಹೆಂಗೆ ರ್ಯಾಪರಿಂದ ರ್ಯಾಪ್ ಮಾಡ್ತೀರಾ, ಸೇಮ್ ಥಿಂಗ್ ಇಫ್ ಐ ರ್ಯಾಪ್ ಕೋಡ್ ಆ್ಯಂಡ್ ಡೇಟಾ ಇಟ್ ಈಸ್ ಕಾಲ್ಡ್ ಆಸ್ ಎನ್ಕ್ಯಾಪ್ಸುಲೇಷನ್ ಅಷ್ಟೇ. ಸೊ ಅದನ್ನೇ ಇಲ್ಲಿ ವರ್ಡ್ಸಲ್ಲಿ ಬರೆದಿದ್ದಾರೆ ನೋಡಿ. ಒನ್ ವೇ ಟು ಥಿಂಕ್ ಅಬೌಟ್ ಎನ್ಕ್ಯಾಪ್ಸುಲೇಷನ್ ಈಸ್ ಪ್ರೊಟೆಕ್ಟಿವ್ ರ್ಯಾಪರ್. ರ್ಯಾಪರ್ ಇಸ್ ನಥಿಂಗ್ ಬಟ್ ಚಾಕ್ಲೇಟ್ನ ಕವರ್. ಓಕೆ, ಸೊ ಪ್ರೊಟೆಕ್ಟಿವ್ ರ್ಯಾಪರ್ ದಟ್ ಪ್ರಿವೆಂಟ್ಸ್ ದ ಕೋಡ್ ಆ್ಯಂಡ್ ಡೇಟಾ ಫ್ರಮ್ ಬೀಯಿಂಗ್ ಆರ್ಬಿಟರಿಲಿ ಆಕ್ಸೆಸ್ಡ್ ಬೈ ಅದರ್ ಕೋಡ್. ಅಂದರೆ ಕೋಡ್ ಆ್ಯಂಡ್ ಡೇಟಾನ ನಾವು ರ್ಯಾಪ್ ಮಾಡ್ತಿದ್ದೀವಿ ಸೊ ದಟ್ ಇದು ಮಿಸ್ಯೂಸ್ ಆಗಬಾರ್ದು, ಬೇರೆಯವ್ರು ಯಾರೂ ಪರ್ಮಿಷನ್ ಇಲ್ಲದೆ ಯೂಸ್ ಮಾಡಬಾರ್ದು ಅಂತ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಎನ್ಕ್ಯಾಪ್ಸುಲೇಷನ್. ಸೊ ಇವಾಗ ನಾವು ಇದನ್ನು ಯೂಸ್ ಮಾಡಬಾರ್ದು ಆ ಕಂಡೀಷನನ್ನು ಅಪ್ಲೈ ಮಾಡಬೇಕು ಅಂದರೆ ಹೇಗೆ ಮಾಡ್ಬೋದು ಅಂದರೆ ಬೈ ದ ಮೆಥಡ್ ಆಫ್ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್. ಸೊ ಪ್ರೈವೇಟ್ ಅಂದರೆ ದೇ ಕೆನಾಟ್ ಆಕ್ಸೆಸ್ ಅವರ್ ಡೇಟಾ ಅವರ್ ಕೋಡ್. ಪಬ್ಲಿಕ್ ಅಂದರೆ ದೇ ಕ್ಯಾನ್ ಆಕ್ಸೆಸ್ ಅಂತ, ಬಟ್ ವಿತ್ ಕಂಡೀಷನ್ ಹಾಕ್ತೀವಿ, ಇವ್ರು ಮಾತ್ರ ಆಕ್ಸೆಸ್ ಮಾಡ್ಬೋದು, ಈ ಕಂಡೀಷನ್ ಇದ್ದರೆ ಮಾತ್ರ ಆಕ್ಸೆಸ್ ಆಗ್ಬೋದು, ಆ ಥರ. ಸೊ ಪಬ್ಲಿಕ್ ಇಂಟರ್ಫೇಸ್ ಅಂತ ಒಂದು ಇಂಟರ್ಫೇಸ್ ಅಂತ ನಮ್ಮ ಜಾವಾದಲ್ಲಿ ಕೀವರ್ಡ್ ಇದೆ. ಸೊ ಅದನ್ನು ಯೂಸ್ ಮಾಡಿದ್ರೆ ದೇ ಕ್ಯಾನ್ ಆಕ್ಸೆಸ್. ಪ್ರೈವೇಟ್ ಅಂದರೆ ದೇ ಕೆನಾಟ್ ಆಕ್ಸೆಸ್ ಅಂತ ಅರ್ಥ. ಸೊ ಇಷ್ಟೇ ಬರೀಬೇಕು. ಯು ಹ್ಯಾವ್ ಟು ರೈಟ್ ಇನ್ ಇಂಗ್ಲೀಷ್. ಸೊ ಈ PDF ನಿಮ್ಗೆ ಯಾವಾಗ ಸಿಗುತ್ತೆ ಅವಾಗ ಈ PDF ಓದಿ ಎಕ್ಸ್ಪ್ಲನೇಷನ್ ಆದಮೇಲೆ ಪ್ರತಿಯೊಂದು ಆನ್ಸರಿಂದು ಎಕ್ಸ್ಪ್ಲನೇಷನ್ ಆದಮೇಲೆ PDF ಓದಿ 110% ಹೇಳ್ತೀನಿ, ನಿಮ್ಗೆ ಅರ್ಥ ಆಗತ್ತೆ. ಸೊ ಸೆಕೆಂಡ್ ಪಾರ್ಟ್ ನೋಡೋಣ, ದಟ್ ಈಸ್ ಇನ್ಹೆರಿಟೆನ್ಸ್. ಸೊ ನಿಮಗೆ ಗೊತ್ತು ಇನ್ಹೆರಿಟೆನ್ಸ್ ಅಂದರೆ ಏನು ಅಂದರೆ ಲೈಕ್ ಒಂದು ಜನರೇಷನಿಂದ. ಸೊ ಲೆಟ್ ಅಸ್ ಸೇ ಇಫ್ ದಿಸ್ ಇಸ್ ಒನ್ ಪರ್ಸನ್, ಹಿ ಹ್ಯಾಸ್ ಗ್ರೀನ್ ಐಸ್. Okay, and he has a son now. His son will also have green eyes. ಸೊ ಏನೋ ಒಂದು ಕ್ಯಾರೆಕ್ಟರ್ಸ್ ಇರ್ಬೋದು, ಅದು ಒಂದು ಜನ್ರೇಷನಿಂದ ನೆಕ್ಸ್ಟ್ ಜನ್ರೇಷನ್ ಅಂದರೆ ಹೈರಾರ್ಕಿಯಲ್ ಕ್ಲಾಸಿಫಿಕೇಷನ್ ಆ ಥರ ಕ್ಯಾರಿ ಔಟ್ ಆಗ್ತಾ ಹೋದರೆ ವಿ ವಿಲ್ ಕಾಲ್ ಇಟ್ ಆಸ್ ಇನ್ಹೆರಿಟೆನ್ಸ್. ಸೊ ಇಲ್ಲಿ ಯು ಹ್ಯಾವ್ ಟು ಜಸ್ಟ್ ಟೆಲ್ ಇನ್ ಜಾವಾ ಆ್ಯಸ್ ಒನ್ ಆಬ್ಜೆಕ್ಟ್ ಎಕ್ವೈರ್ಸ್ ದ ಪ್ರಾಪರ್ಟಿ ಆಫ್ ಅನದರ್ ಆಬ್ಜೆಕ್ಟ್ ಅಂತ. ಓಕೆ, ಇದೇ ಕೀವರ್ಡ್ಸ್ ನೀವು ಬರಿಬೇಕಾಗತ್ತೆ. ಸೊ ಎಕ್ಸಾಂಪಲ್ ಇಲ್ಲಿ ನೀವು ಗೋಲ್ಡನ್ ರಿಟ್ರೀವರ್ ಡಾಗನ್ನು ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಲೈಕ್ ಒಂದು ಇವಾಗ ಗೋಲ್ಡನ್ ರಿಟ್ರೀವರ್ ಇಸ್ ಅ ಕ್ಲಾಸಿಫಿಕೇಷನ್ ಆಫ್ ವಾಟ್, ಡಾಗ್ ಅಲ್ವಾ. ಸೊ ಇದನ್ನೆಲ್ಲ ನಾವು ಗ್ರೂಪ್ ಮಾಡಿದಾಗ ಇಟ್ ಕಮ್ಸ್ ಅಂಡರ್ ವಿಚ್ ನಾವು ಎನಿಮಲ್ ಕ್ಲಾಸ್. ಓಕೆ, ಮ್ಯಾಮಲ್ ಕ್ಲಾಸ್. ಸೊ ಲೈಕ್ ದ್ಯಾಟ್ ಯು ಹ್ಯಾವ್ ಟು ಗಿವ್ ಎಕ್ಸಾಂಪಲ್ ಅಷ್ಟೇ ಇನ್ಹೆರಿಟೆನ್ಸ್ ಅಂದರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಪಾಲಿಮಾರ್ಫಿಸಮ್. ಪಾಲಿ ಅಂದರೆ ಏನು, ಮೆನಿ, ತುಂಬ ಫಾರ್ಮ್ಸ್. ಸೊ ಇಫ್ ವಿ ಕ್ಯಾನ್ ಎಕ್ಸ್ಪ್ರೆಸ್ ಸಮಥಿಂಗ್ ಇನ್ ಟು ಡಿಫ್ರೆಂಟ್ ಮಲ್ಟಿಪಲ್ ಫಾರ್ಮ್ಸ್ ಅದನ್ನು ನಾವು ಪಾಲಿಮಾರ್ಫಿಸಮ್ ಅಂತ ಅಂತೀವಿ. ಸೊ ಅದಕ್ಕೆ ನೀವು ಈ ಒಂದು ಲೈನನ್ನು ಬರೆದ್ರೆ ಕಂಪ್ಲೀಟ್ ಮಾರ್ಕ್ಸ್ ಕೊಡ್ತಾರೆ. ಇದು ಕಂಪಲ್ಸರಿಯಾಗಿ ಎಲ್ಲರೂ ಬರೀಲೇಬೇಕು. ಓಕೆ, ದಟ್ ಈಸ್ ಒನ್ ಇಂಟರ್ಫೇಸ್ ಮಲ್ಟಿಪಲ್ ಮೆಥಡ್ಸ್. ರಿಪೀಟ್ ವಿತ್ ಮೀ, ಒನ್ ಇಂಟರ್ಫೇಸ್ ಮಲ್ಟಿಪಲ್ ಮೆಥಡ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಎಕ್ಸ್ಪ್ಲೇನ್ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಅಂತ. ಸೊ ನಾವು ಪ್ರತಿ ಪ್ರೋಗ್ರಾಮಲ್ಲೂ ಈ ಒಂದು ಲೈನನ್ನು ಬರಿತೀವಿ. ಸೊ ಈಚ್ ವರ್ಡನ್ನು ವಿ ಕಾಲ್ ಇಟ್ ಆಸ್ ಏನು,
ಕೀವರ್ಡ್. ಏನಂತೀವಿ? ಕೀವರ್ಡ್. ಸೊ ವೈ ಡು ವಿ ರೈಟ್ ದ್ಯಾಟ್? ಆ ವರ್ಡಿಂದು ಇಂಪಾರ್ಟೆನ್ಸ್ ಏನು ಕೋಡಲ್ಲಿ ಅಂತ ನಾವು ಬರಿಬೇಕು. ಸೊ ನೆನ್ಪಿಟ್ಕೊಳ್ಳಿ, ಮೇನ್ ಅಂತ ಯಾಕೆ ಬರಿತೀವಿ ಅಂದರೆ ಮೇನ್. ಓಕೆ, ವೈ ಡು ವಿ ರೈಟ್ ಮೇನ್? ಮೇನ್ ಅಂದರೆ ಇಟ್ ಇಸ್ ಅ ಮೆಥಡ್ ಅಟ್ ವಿಚ್ ದ ಪ್ರೋಗ್ರಾಮ್ ವಿಲ್ ಬಿಗಿನ್. Okay, so main, why do we write? When it is a method where program will begin. So next one bit to public. So public, it is also a keyword which is called as access specifier. ಸೊ ಪಬ್ಲಿಕ್ ಅಂದರೆ ಅದರ ಒಳಗಡೆ ನಾವೇನು ಫಂಕ್ಷನ್ಸ್ ಬರಿತೀವಿ ಅವ್ರು ಏನು ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡ್ತೀವಿ, ದ್ಯಾಟ್ ಕ್ಯಾನ್ ಬಿ ಯೂಸ್ಡ್ ಬೈ ಎನಿವೇರ್ ಇನ್ ದಟ್ ಸೇಮ್ ಪ್ರೋಗ್ರಾಮ್. ಪ್ರೈವೇಟ್ ಅಂದರೆ ಇಟ್ ಈಸ್ ನಾಟ್ ಆಕ್ಸೆಸಿಬಲ್. ಓಕೆ, ಸೊ ಜಸ್ಟ್ ಲೈಕ್ ಎನ್ಕ್ಯಾಪ್ಸುಲೇಷನಲ್ಲಿ ಕೋಡ್ ಹೇಗೆ, ಡೇಟಾ ಹೇಗಿತ್ತು, ಅದ್ರ ಥರನೇ ಪ್ರೈವೇಟ್ ಮತ್ತು ಪಬ್ಲಿಕ್. ನೆಕ್ಸ್ಟ್ ಇಸ್ ಸ್ಟಾಟಿಕ್. ಸೊ ಸ್ಟಾಟಿಕ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಆಲ್ಸೋ ಅ ಕೀವರ್ಡ್ ವಿಚ್ ಅಲೌಸ್ ಅವರ್ ಮೇನ್ ಮೆಥಡ್ ಟು ಬಿ ಕಾಲ್ಡ್. ಓಕೆ, so static is the main method keyword which can be called. Ashta you can write. Okay, and public you already know, public and private ಎರಡು ವರ್ಡ್ಸ್ ಇದೆ. ಸ್ಟಾಟಿಕ್ ಅಂದರೆ ಮೇನ್ ಮೆಥಡ್ ಒಳಗಡೆ ಯಾವಾಗಲೂ ಸ್ಟಾಟಿಕ್ ಇರಲೇಬೇಕು. ಆ್ಯಂಡ್ ಮೀನಿಂಗ್ ಆಫ್ ವಾಯ್ಡ್. ವಾಯ್ಡ್ ಇಸ್ ನಥಿಂಗ್ ಬಟ್ ಇಟ್ ವಿಲ್ ಜಸ್ಟ್ ಟೆಲ್ ಅಸ್ ದಟ್ ಇಟ್ ವಿಲ್ ನಾಟ್ ರಿಟರ್ನ್ ಎನಿ ವ್ಯಾಲ್ಯೂ ಅಂತ. ವಾಯ್ಡ್ ಇದ್ದರೆ ಇಟ್ ವಿಲ್ ನಾಟ್ ರಿಟರ್ನ್ ಎನಿ ವ್ಯಾಲ್ಯೂ. ನೆಕ್ಸ್ಟ್ ಮೇನ್ ಅಂತ ಯಾಕೆ ಬರಿತೀವಿ ಅಂದರೆ ಮೇನ್ ಒಳಗಡೆ ವಿ ವಿಲ್ ರೈಟ್ ಸ್ಟ್ರಿಂಗ್ ARGS ಅಲ್ವಾ. ARGS ಆರ್ಗ್ಸ್ ಅಂದರೆ ಇಟ್ ಈಸ್ ಅರೇ ಆಫ್ ಇನ್ಸ್ಟೆನ್ಸಸ್ ಆಫ್, ನೋಡಿ ಇದು ಅರೇ ಸಿಂಬಾಲ್ ತಾನೆ. ಸೊ ಇಟ್ ಈಸ್ ಅರೇ ಆಫ್ ಇನ್ಸ್ಟೆನ್ಸಸ್ ಆಫ್ ಕ್ಲಾಸ್ ಸ್ಟ್ರಿಂಗ್ ಅಂತ. ಯು ಆಲ್ರೆಡಿ ನೋ ವಾಟ್ ಈಸ್ ಅರೇ. ಅರೇ ಇಸ್ ದ ಕಲೆಕ್ಷನ್ ಆಫ್ ಸಿಮಿಲರ್ ಆಬ್ಜೆಕ್ಟ್ಸ್. ಸೊ ಸ್ಟ್ರಿಂಗ್ ಅಂತ ಯಾಕೆ ಬರಿತೀವಿ ಅಂದರೆ ಟು ಸ್ಟೋರ್ ದ ಸ್ಟ್ರಿಂಗ್ ಇನ್ ದ ಫಾರ್ಮ್ ಆಫ್ ಅರೇಸ್. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್ ನೌ. ಸೊ ಇದಕ್ಕೆ ನೀವು ಒಂದು ಎಕ್ಸಾಂಪಲ್ ಬರಿಬಹುದು. ಇಲ್ಲಿ system.out.println ಏನಂತ ಬರಿಬಹುದು. ಸೊ println ಯಾಕೆ ಬರಿತೀವಿ? ಟು ಪ್ರಿಂಟ್. ln ಅಂದರೆ ಲೈನ್. ಓಕೆ, ಲೈನ್ ವೈಸ್ ಇಟ್ ಶುಡ್ ಪ್ರಿಂಟ್ ಅಂತ. ಔಟ್ ಇಸ್ ನಥಿಂಗ್ ಬಟ್ ಔಟ್ಪುಟ್ ಅಲ್ವಾ. ಸಿಸ್ಟಮ್ ಅಂದರೆ ಸಿಸ್ಟಮಿಂದ ಡೇಟಾನ ಫೆಚ್ ಮಾಡಬೇಕು ಅಂತ. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೇನ್ ಲೆಕ್ಸಿಕಲ್ ಇಶ್ಯೂಸ್. ಲೆಕ್ಸಿಕಲ್ ಇಶ್ಯೂಸ್ ಅಂದರೆ ನೀವು ಒಂದು ಪ್ರೋಗ್ರಾಮ್ ಬರೆದಾಗ ವಾಟ್ ಆರ್ ಡ್ಯೂ ಟು ವಾಟ್ ಮಿಸ್ಟೇಕ್ಸ್ ಏನು ಇಶ್ಯೂಸ್ ಆಗ್ಬೋದು ಅಂತ. ಸೊ ಅದರಲ್ಲಿ ಫಸ್ಟ್ ಬಂದುಬಿಟ್ಟು ವೈಟ್ ಸ್ಪೇಸ್. ಸೊ ನಿಮಗೆ ಗೊತ್ತಿದೆ, ಲೈಕ್ ಇಲ್ಲೆಲ್ಲ ನೀವು ನೋಡಿದ್ರೆ ಇಲ್ಲೆಲ್ಲ ನಾವು ಸ್ಪೇಸ್ ಕೊಡಲ್ಲ. ಓಕೆ, system.out.println ಕಂಟಿನ್ಯೂಸ್ ಆಗಿ ಬರಿಬೇಕು, ಇಲ್ಲಾಂದರೆ ಎರರ್ ತೋರಿಸುತ್ತೆ. ಸೊ ಅದ್ರ ಥರನೇ ವೈಟ್ ಸ್ಪೇಸ್ ಅಂದರೆ ಏನು? ನಾರ್ಮಲ್ ಒಂದು ಸ್ಪೇಸ್ ಕೊಡ್ಬೋದು, ನೀವು ಒಂದು ಟ್ಯಾಬ್ ಸ್ಪೇಸ್ ಕೊಡ್ಬೋದು, ಅಥವಾ ನ್ಯೂ ಲೈನ್ ತೊಗೋಬೋದು. ಸೊ ದೀಸ್ ತ್ರೀ ಆರ್ ಕನ್ಸಿಡರ್ಡ್ ಆ್ಯಸ್ ವೈಟ್ ಸ್ಪೇಸ್. ನೆಕ್ಸ್ಟು ಐಡೆಂಟಿಫೈಯರ್ಸ್. ಐಡೆಂಟಿಫೈಯರ್ಸನ್ನು ನೀವು ವೇರಿಯೇಬಲ್ಸ್ ಅಂತಲೇ ಕನ್ಸಿಡರ್ ಮಾಡಬಹುದು. ಬಟ್ ಇನ್ ಜಾವಾ ಐಡೆಂಟಿಫೈಯರ್ಸ್ ಆರ್ ಕ್ಲಾಸ್ ನೇಮ್ಸ್, ಮೆಥಡ್ ನೇಮ್ಸ್ ಆ್ಯಂಡ್ ವೇರಿಯೇಬಲ್ ನೇಮ್ಸ್. ಸೊ ಇವಾಗ ನೋಡಿ, ನಿಮಗೆ ಗೊತ್ತಿದೆ, ಇಫ್ ಯು ಸಮನ್ ಆಸ್ಕ್ಸ್ ಯು ವಾಟ್ ಆರ್ ದ ರೂಲ್ಸ್ ಫಾರ್ ಕ್ರಿಯೇಟಿಂಗ್ ವೇರಿಯೇಬಲ್ಸ್ ಅಂತ ಅಂದಾಗ ಯು ಕ್ಯಾನ್ ಸೇ ಇಟ್ ಈಸ್ ಅ ಕೇಸ್ ಸೆನ್ಸಿಟಿವ್. ಕ್ಯಾಪಿಟಲ್ ಲೆಟರ್ಸಲ್ಲಿ ಬರೆದ್ರೇ ಅದು ಬೇರೆ ಮೀನಿಂಗ್, ಸ್ಮಾಲ್ ಲೆಟರ್ಸಲ್ಲಿ ಬರೆದ್ರೇ ಬೇರೆ ಮೀನಿಂಗ್, ಸೇಮ್ ಅಲ್ವಾ. ಸೊ ನೀವು ರೂಲ್ಸ್ ಫಾರ್ ಐಡೆಂಟಿಫೈಯರ್ಸಿಗೆ ರೂಲ್ಸ್ ಆಫ್ ವೇರಿಯೇಬಲ್ಸ್ ಏನಿದೆ ಅದನ್ನೇ ಬರೀಬಹುದು. ಓಕೆ, ಸೊ ನಿಮಗೆ ಗೊತ್ತು, ಇಟ್ ಶುಡ್ ಬಿಗಿನ್ ವಿತ್ ಐದರ್ ಕ್ಯಾಪಿಟಲ್ ಲೆಟರ್ಸ್ ಆರ್ ಸ್ಮಾಲ್ ಲೆಟರ್ಸ್. ಆ್ಯಂಡ್ ಡಾಲರ್ ಸಿಂಬಲ್ ಯೂಸ್ ಮಾಡ್ಬೋದು, ಅಂಡರ್ಸ್ಕೋರ್ ಯೂಸ್ ಮಾಡ್ಬೋದು. ಬಟ್ ಫಸ್ಟ್ ಕ್ಯಾರೆಕ್ಟರಲ್ಲಿ ನಾವು ಕಾಂಬಿನೇಷನ್ ಆಫ್ ಎನಿ ಕ್ಯಾರೆಕ್ಟರ್ಸನ್ನು ತಗೋಬಹುದು. ಓಕೆ, ಆ್ಯಂಡ್ ಅ ಕೀವರ್ಡ್ ಕೆನಾಟ್ ಬಿ ಯೂಸ್ಡ್ ಆಸ್ ದ ಐಡೆಂಟಿಫೈಯರ್. ನಿಮಗೆ ಗೊತ್ತು ಅಲ್ವಾ, ಈವನ್ ನಾವು ಕೀವರ್ಡ್ಸನ್ನು ವೇರಿಯೇಬಲ್ಸ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ಸೇಮ್ ಥಿಂಗ್, ಕೀವರ್ಡ್ಸ್ ಕೆನಾಟ್ ಬಿ ಯೂಸ್ಡ್ ಆಸ್ ದ ಐಡೆಂಟಿಫೈಯರ್ಸ್. ಆ್ಯಂಡ್ ಎಕ್ಸಾಂಪಲ್ಸ್ ಕೊಡಿ, ಯಾವುದನ್ನು ಇಲ್ಲಿಗಲ್ ಅಂದರೆ ಯಾವುದನ್ನು ನೀವು ಯೂಸ್ ಮಾಡ್ಬೋದು, ಇಲ್ಲಿಗಲ್ ಅಂದರೆ ವಿಚ್ ಕೆನಾಟ್ ಬಿ ಯೂಸ್ಡ್ ಆಸ್ ಅ ಐಡೆಂಟಿಫೈಯರ್ ಅಂತ. ಓಕೆ, ಸೊ ಈ ಪೇಪರಲ್ಲಿ ನೀವು ಮೇನಾಗಿ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಎಕ್ಸಾಂಪಲ್ಸ್ನ ಕೊಟ್ಕೊಂಡು ಬರಿಬೇಕಾಗತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಲಿಟ್ರಲ್ಸ್. ಸೊ ಲಿಟ್ರಲ್ಸ್ ಆರ್ ನಥಿಂಗ್ ಬಟ್ ರಿಪ್ರೆಸೆಂಟೇಷನ್ ಆಫ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಲೈಕ್ ನೀವು ಏನೋ ಒಂದು ಕಾನ್ಸ್ಟೆಂಟಾಗಿ ಡಿಕ್ಲೇರ್ ಮಾಡಬೇಕು ಅಂದರೆ ಯು ಕ್ಯಾನ್ ಜಸ್ಟ್ ರೈಟ್ ಲೈಕ್ 100 ಆರ್ ಸಮಥಿಂಗ್ ವ್ಯಾಲ್ಯೂ ಮೇಲೆ ಎಕ್ಸ್ ಅಂತ ಕೂಡ ಬರಿಬಹುದು. ಏನೇ ಲೈಕ್ ಇಫ್ ಯು ವಾಂಟ್ ಟು ರೈಟ್ ಎನಿ ಲೈನ್, ಅದು ಕಾನ್ಸ್ಟೆಂಟ್ ಆಗಿರಬೇಕು ಅಂದರೆ ಈ ಥರ ಕ್ಯಾಪಿಟಲಲ್ಲಿ ಬರೆದ್ರೆ ಆಯಿತು. ಓಕೆ, ಸೊ ಲೆಫ್ಟ್ ಟು ರೈಟ್ ವ್ಯಾಲ್ಯೂಸನ್ನು ಸ್ಪೆಸಿಫೈ ಮಾಡ್ತೀವಿ. ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂಸ್ ಕೂಡ ಬರಬಹುದು, ಆಮೇಲೆ ಕ್ಯಾರೆಕ್ಟರ್ಸ್ ಇದ್ದರೂ ಕೂಡ ಬರ್ಬೋದು. ಲಾಸ್ಟಲ್ಲಿ ಯು ಹ್ಯಾವ್ ಟು ರೈಟ್ ದ ಸ್ಟ್ರಿಂಗ್. ಸೊ ಈ ಎಕ್ಸಾಂಪಲನ್ನು ಬರೆದ್ಬಿಟ್ಟು ಎಕ್ಸಾಂಪಲಲ್ಲಿ ನೀವು ಯಾವ ಆರ್ಡರಲ್ಲಿ ಬರ್ತಿದ್ದೀರಾ ನೋಡಿ, ಫಸ್ಟು ನಂಬರ್ ಇದೆ, ಆಮೇಲೆ ಫ್ಲೋಟಿಂಗ್ ವ್ಯಾಲ್ಯೂ ಬಂತು, ಆಮೇಲೆ ಕ್ಯಾರೆಕ್ಟರ್ಸ್ ಬರ್ಬೋದು, ಆಮೇಲೆ ಸ್ಟ್ರಿಂಗ್ ವ್ಯಾಲ್ಯೂ ಬರ್ಬೋದು. ಲೈಕ್ ದಟ್ ಯು ಹ್ಯಾವ್ ಟು ರೈಟ್.
ಆಮೇಲೆ ಯು ಹ್ಯಾವ್ ಟು ರೈಟ್ ಅಬೌಟ್ ಕಮೆಂಟ್ಸ್. ಸೊ ಜಾವಾದಲ್ಲಿ ಇಫ್ ಯು ವಾಂಟ್ ಟು ರೈಟ್ ಮಲ್ಟಿಪಲ್ ಲೈನ್ ಕಮೆಂಟ್ಸ್, ಈ ಟೇಬಲನ್ನು ಅರ್ಥ ಮಾಡ್ಕೊಳ್ಳಿ. ಟೇಬಲನ್ನು ಬರಿಬೋದು ಎಕ್ಸಾಮಲ್ಲಿ. ಇಟ್ ಈಸ್ ಸಮಥಿಂಗ್ ಲೈಕ್ ಸ್ಟಾರ್ ಕಮೆಂಟ್ಸ್ನ ಬರಿತೀರಾ, ಮತ್ತು ಎಂಡ್ ಆಗಬೇಕಾದ್ರೂ ಅಷ್ಟೇ ಸ್ಟಾರ್ ಮತ್ತು ಫಾರ್ವರ್ಡ್ ಸ್ಲ್ಯಾಶನ್ನು ಹಾಕ್ತೀರಾ. ಅದೇ ಇಫ್ ಯು ವಾಂಟ್ ಟು ರೈಟ್ ಸಿಂಗಲ್ ಲೈನ್ ಕಮೆಂಟ್ ಬರೆಯೋದಿದ್ರೆ ಇಟ್ ಇಸ್ ಜಸ್ಟ್ ಲೈಕ್ ದಿಸ್. ನೀವೇನಾದರೂ ಡಾಕ್ಯುಮೆಂಟೇಷನ್ ಅಂದರೆ ನೀವೇನಾದರೂ ಇವಾಗ ಕೋಡ್ನ ಬರೀತಿರ್ತೀರ, ಏನಾದರೂ ನೀವು ಟೂಲ್ ಯೂಸ್ ಮಾಡಿರ್ಬೋದು, ಏನಾದರೂ ಲಾಜಿಕ್ ಯೂಸ್ ಮಾಡಿರ್ಬೋದು. ಆವಾಗ ನೀವು ಕಮೆಂಟ್ಸ್ ಹಾಕಿದ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್, ಆಲ್ಸೋ ಫಾರ್ ಸಮ್ವನ್ ಎಲ್ಸ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಕೋಡ್ ಅಲ್ವಾ. ಸೊ ಹಾಗಾಗಿ ಡಾಕ್ಯುಮೆಂಟೇಷನನ್ನು ಮಾಡುವಾಗ ಇಟ್ ಈಸ್ ಡಬಲ್ ಸ್ಟಾರ್, ಸ್ಟಾರ್ಟಿಂಗಲ್ಲಿ ಡಬಲ್ ಸ್ಟಾರು, ಎಂಡಿಂಗಲ್ಲಿ ನಾರ್ಮಲ್ ಸ್ಟಾರ್ ಮತ್ತು ಫಾರ್ವರ್ಡ್ ಸ್ಲ್ಯಾಶ್ನೇ ಹಾಕಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಸಪರೇಟರ್ಸ್ ಅಂತ. ಸೊ ಸಪರೇಟರ್ಸ್ ಆರ್ ನಥಿಂಗ್ ಬಟ್ ಯುವರ್ ಸಿಂಬಾಲ್ಸ್. ಸೊ ದಿಸ್ ಇಸ್ ವಾಟ್ ಪ್ಯಾರಂಥೆಸಿಸ್. ಸೊ ಪ್ಯಾರಂಥೆಸಿಸ್ ಇಸ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಲೈಕ್ ಏನಾದರೂ ಮೆಥಡ್ಸನ್ನು ಯೂಸ್ ಮಾಡುವಾಗ, ಏನಾದರೂ ಎಕ್ಸ್ಪ್ರೆಷನನ್ನು ಸಾಲ್ವ್ ಮಾಡುವಾಗ ವಿ ವಿಲ್ ಯೂಸ್ ಪ್ಯಾರಂಥೆಸಿಸ್. ನೆಕ್ಸ್ಟ್ ಕಮ್ಸ್ ಬ್ರೇಸಸ್. ಸೊ ಈ ಬ್ರೇಸಸ್ ಯಾವಾಗ ಯೂಸ್ ಮಾಡ್ತೀವಿ ನಿಮಗೆ ಗೊತ್ತು ಅಲ್ವಾ. ಇಫ್ ಎಲ್ಸ್ ಎಲ್ಲ ಯೂಸ್ ಮಾಡಬೇಕಾದ್ರೆ ನಾವು ಇಫ್ ಬರೆದ್ಬಿಟ್ಟು ಹೀಗೆ ಓಪನ್ ಮಾಡ್ತೀವಿ ಬ್ರ್ಯಾಕೆಟನ್ನು. ಸೊ ಯಾವಾಗ ನಾವು ಇನ್ನೂ ಒಂದು ಬ್ಲಾಕ್ ಆಫ್ ಕೋಡ್ ಎಕ್ಸಿಕ್ಯೂಟ್ ಆಗಬೇಕು, ಕಂಡೀಷನ್ಸ್ ಎಕ್ಸಿಕ್ಯೂಟ್ ಆಗಬೇಕು, ಕ್ಲಾಸಸ್ ಮೆಥಡ್ಸ್ ಎಕ್ಸಿಕ್ಯೂಟ್ ಆಗಬೇಕು ಅಂದಾಗ ವಿ ವಿಲ್ ಯೂಸ್ ಬ್ರೇಸಸ್. ಓಕೆ, ಬ್ರೇಸಸ್. ಆ್ಯಂಡ್ ಬ್ರ್ಯಾಕೆಟ್ಸ್ ಅಂದರೆ ನಾರ್ಮಲ್ ಈ ಒಂದು ಬ್ರ್ಯಾಕೆಟ್ಸ್. ಸೊ ಇದನ್ನು ನಾರ್ಮಲ್ ಆಗಿ ವಿ ವಿಲ್ ಯೂಸ್ ಟು ರಿಪ್ರೆಸೆಂಟ್ ಅರೇ. ಓಕೆ, ಅದನ್ನೇ ಇಲ್ಲಿ ಬರೆದಿದ್ದೀವಿ. ನೆಕ್ಸ್ಟು ಸೆಮಿಕೋಲನ್ ಯಾಕೆ ಯೂಸ್ ಮಾಡ್ತೀವಿ? ವೆನ್ ಸಮಥಿಂಗ್ ಇಸ್ ಸ್ಟಾಪಿಂಗ್, ಆವಾಗ ಟರ್ಮಿನೇಟಿಂಗ್ ಅಂತ ಅಂತೀವಿ ಸ್ಟಾಪಿಗೆ. ಸೊ ಸೆಮಿಕೋಲನ್ ಈಸ್ ಯೂಸ್ಡ್ ಡ್ಯೂರಿಂಗ್ ಟರ್ಮಿನೇಟಿಂಗ್ ಸ್ಟೇಟ್ಮೆಂಟ್ಸ್. ನೆಕ್ಸ್ಟ್ ಬರೋದು ಕಾಮ. ಸೊ ಕಾಮ ಯಾವಾಗ ಯೂಸ್ ಮಾಡ್ತೀವಿ? ಇಫ್ ಯು ಆರ್ ಡಿಕ್ಲೇರಿಂಗ್ ಸಮಥಿಂಗ್ ಲೈಕ್ ಮೆನಿ, ಓಕೆ, ಲೈಕ್ ಲೆಟ್ ಅಸ್ ಸೇ x is equal to 2, 3. ಸೊ ಏನಾದರೂ ಮಲ್ಟಿಪಲ್ ವ್ಯಾಲ್ಯೂಸನ್ನು ಡಿಕ್ಲೇರ್ ಮಾಡುವಾಗ ಯು ಕ್ಯಾನ್ ಯೂಸ್ ಈವನ್ ಇನ್ ಅರೇ. ಓಕೆ, 2, 3, 4 ಲೀಸ್ಟ್ಸನ್ನು ಯೂಸ್ ಮಾಡುವಾಗ ಜಾವಾದಲ್ಲೂ ಬರುತ್ತೆ. ಸೊ ಅರೇ ಎಲ್ಲ ಮಾಡುವಾಗ ಯು ಕ್ಯಾನ್ ಯೂಸ್. ಆಮೇಲೆ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಪೀರಿಯಡ್ ವಿಚ್ ಎಂಡ್ಸ್ ವಿತ್ ಡಾಟ್. ಸೊ ವೆನ್ಎವರ್ ದೆರ್ ಇಸ್ ಅ ಕಾನ್ಸೆಪ್ಟ್ ಆಫ್ ಪ್ಯಾಕೇಜಸ್ ಆ್ಯಂಡ್ ಸಬ್ ಪ್ಯಾಕೇಜಸ್ ವಿ ವಿಲ್ ಯೂಸ್ ದಿಸ್ ಪೀರಿಯಡ್ ಡಾಟ್ ಸಿಂಬಾಲ್. ನೆಕ್ಸ್ಟ್ ವಿ ಹ್ಯಾವ್ ಕೀವರ್ಡ್ಸ್. ವಿ ಹ್ಯಾವ್ ಅರೌಂಡ್ 50 ಕೀವರ್ಡ್ಸ್ ಇನ್ ಜಾವಾ. ಸೊ ಈ ಕೀವರ್ಡ್ಸನ್ನು ನಾವು ಐಡೆಂಟಿಫೈಯರ್ಸ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ, ಯು ನೋ ಇಟ್. ಆ್ಯಂಡ್ ರೈಟ್ ಸಮ್ ಎಕ್ಸಾಂಪಲ್ ಆಫ್ ಕೀವರ್ಡ್ಸ್ ಲೈಕ್ ಪಬ್ಲಿಕ್, ಸ್ಟ್ಯಾಟಿಕ್, ವಾಯ್ಡ್, ಮೇನ್, ಸ್ಟ್ರಿಂಗ್, ARGS ಇವೆಲ್ಲ ಕೀವರ್ಡ್ಸ್. ಓಕೆ, ದೆನ್ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಕೇಳಿದ್ದಾರೆ. ಪ್ರಿಮಿಟಿವ್ ಇಸ್ ನಥಿಂಗ್ ಬಟ್ ಬೇಸಿಕ್ ಡೇಟಾ ಟೈಪ್. ಓಕೆ, ಸೊ ಫಸ್ಟ್ ನೀವು ಯಾವ್ಯಾವ ಡೇಟಾ ಟೈಪ್ ಇದೆ ಅಂತ ಮೆನ್ಷನ್ ಮಾಡಿ ಆಮೇಲೆ ಒಂದೊಂದನ್ನು ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಫಸ್ಟ್ ಕಮ್ಸ್ ಇಂಟೀಜರ್ಸ್. So in integers we have byte, long, short, int. Okay, so in integers what all values we include? All the whole numbers. So ನೀವು ಎಕ್ಸಾಂಪಲ್ ಬರಿಬೋದು ಲೈಕ್ x is equal to 2, y is equal to 2.2. ಓಕೆ, ನಾಟ್ 2.2, ಫ್ಲೋಟ್ ಯೂಸ್ ಮಾಡೋಕ್ಕಾಗಲ್ಲ ಇಂಟೀಜರ್ಸಲ್ಲಿ. ಸೊ 2, 5, 6, 8 ಆ ಥರ ಲಾಂಗ್ ನಂಬರ್ಸ್ ಕೂಡ ಯೂಸ್ ಮಾಡ್ಬೋದು. ಲಾಂಗ್ ಅಂದರೆ ಅದು. ದೆನ್ ವಿ ಹ್ಯಾವ್ ಫ್ಲೋಟಿಂಗ್ ನಂಬರ್ಸಲ್ಲಿ ಡೆಸಿಮಲ್ ನಂಬರ್ಸನ್ನು ಯೂಸ್ ಮಾಡ್ತೀವಿ, ಸಮಥಿಂಗ್ ಲೈಕ್ 3.3. ಓಕೆ, ಅಷ್ಟೇ. ಕ್ಯಾರೆಕ್ಟರ್ಸ್ ಅಂದರೆ ಲೈಕ್ ಎನಿಥಿಂಗ್ ಇಫ್ ಯು ವಾಂಟ್ ಟು ಮೆನ್ಷನ್ ಲೆಟರ್ಸ್ ಎಲ್ಲ, ಲೈಕ್ ಲೆಟ್ ಮೀ ಸೇ ಕ್ಯಾಟ್. ಸೊ ಈ ಥರ ಕ್ಯಾರೆಕ್ಟರ್ಸ್. ದೆನ್ ಬೂಲಿಯನ್ ಇಸ್ ನಥಿಂಗ್ ಬಟ್ ಟ್ರೂ ಆರ್ ಫಾಲ್ಸ್ ವ್ಯಾಲ್ಯೂಸ್. ನೆನ್ಪಿಟ್ಕೊಳ್ಳಿ, ಟ್ರೂ ಅಂದರೆ ಇಟ್ ಈಸ್ ಆಲ್ವೇಸ್ ರಿಪ್ರೆಸೆಂಟೆಡ್ ವಿತ್ 1 ಆ್ಯಂಡ್ ಫಾಲ್ಸ್ ಇಸ್ ರಿಪ್ರೆಸೆಂಟೆಡ್ ವಿತ್ 0. ನೆಕ್ಸ್ಟ್ ಇವಾಗ ಇಂಟೀಜರಲ್ಲೂ ಟೈಪ್ಸ್ ಇದೆ ಅಂತ ಅಂದ ಅಲ್ವಾ, ಬೈಟ್ ಎಲ್ಲ. ಸೊ ಬೈಟ್ ಇಸ್ ನಥಿಂಗ್ ಬಟ್ ಲೈಕ್ ಇಫ್ ಯು ಶುಡ್ ನೋ ದ್ಯಾಟ್ ಬೈಟ್ ವ್ಯಾಲ್ಯೂ ವಿಲ್ ರೇಂಜ್ ಫ್ರಮ್ 8 to 128. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ನಾನು ಬೆಟರ್ ಏನು ಹೇಳ್ತೀನಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕನ್ನು ಡೌನ್ಲೋಡ್ ಮಾಡಿಕೊಂಡು ಆ PDF ಪ್ರಿಂಟೌಟ್ ತೊಗೊಂಡು ಈ ವಿಡಿಯೋ ನೋಡ್ತಾ ಇವಾಗ ನಾನೇನು ಶಾರ್ಟಾಗಿ ಹೇಳ್ತಿದ್ದೀನಿ ಆ ಪಾಯಿಂಟ್ಸನ್ನು ಕೂಡ ನೋಟ್ ಮಾಡ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ ಓದೋಕ್ಕೆ. ಸೊ 8 to 128 ಬೈಟ್ಸ್ ಇರುತ್ತೆ. ಓಕೆ, ಆ್ಯಂಡ್ ಶಾರ್ಟ್ಸ್ ಬಂದಾಗ ಶಾರ್ಟ್ ಇಸ್ ಮಚ್ ಬೈಟ್ 16 ಬೈಟ್. ಇದು ನೆನ್ಪಿಟ್ಕೊಳ್ಳಿ. ಈ ವ್ಯಾಲ್ಯೂಸ್ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಬಟ್ ಯು ಕ್ಯಾನ್ ರಿಮೆಂಬರ್ ದಿಸ್ ಎಲ್ಲ 16 ಬೈಟ್ಸ್. ಆಮೇಲೆ ಇಂಟ್ 32 ಬೈಟ್ ನೆನ್ಪಿಟ್ಕೊಳ್ಳಿ. ಅಟ್ಲೀಸ್ಟ್ ಈ ಬೈಟ್ ವ್ಯಾಲ್ಯೂ ನೆನ್ಪಿಟ್ಕೊಳ್ಳಿ, ಒಂದು ಎಕ್ಸಾಂಪಲನ್ನು ಬರೀರಿ. ಲಾಂಗ್ ಯಾವಾಗೂ ನೆನ್ಪಿಟ್ಕೊಳ್ಳಿ, ಇಟ್ ಇಸ್ 64 ಬೈಟ್. ಇವಾಗ ಫ್ಲೋಟಿಂಗ್ ಡೇಟಾ ಟೈಪಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತು, ಫ್ಲೋಟ್ ಅಂದರೆ ಡೆಸಿಮಲ್ ವ್ಯಾಲ್ಯೂ ಬರುತ್ತೆ, ಸಮಥಿಂಗ್ ಲೈಕ್ 3.3. ಡಬಲ್ ಅಂದರೆ
ಇದು ಕೂಡ 64 ಬಿಟ್ಸ್ ವ್ಯಾಲ್ಯೂಸನ್ನೇ ಸ್ಟೋರ್ ಮಾಡುತ್ತೆ. ಲೈಕ್ ಇವಾಗ ಫ್ಲೋಟ್ ಮತ್ತು ಡಬಲ್ ಡಿಫ್ರೆನ್ಸ್ ಏನು ಅಂದರೆ, ಇವಾಗ ಲೆಟಸೇ ಇದು ಫ್ಲೋಟ್ ವ್ಯಾಲ್ಯೂ, ಬಟ್ ಡಬಲ್ ಅಂದರೆ ಈ ಪಾಯಿಂಟ್ ನಂತರ ಇದಕ್ಕೂ ಡಬಲ್ ಆಗಿ ಸ್ಟೋರ್ ಆಗುತ್ತೆ, ಜಾಸ್ತಿ ಸ್ಟೋರ್ ಮಾಡ್ಬೋದು ಅಂತ. ಸೊ ದೆನ್ ಕಮ್ಸ್ ಕ್ಯಾರೆಕ್ಟರ್. ನೆನ್ಪಿಟ್ಕೊಳ್ಳಿ, ಜಾವಾದಲ್ಲಿ ಬರೋ ಕ್ಯಾರೆಕ್ಟರ್ ಮತ್ತು ಬೇರೆ ಯಾವುದೇ ಲ್ಯಾಂಗ್ವೇಜಸಲ್ಲಿ ಬರೋ ಕ್ಯಾರೆಕ್ಟರ್ಸ್ ಇಟ್ ಈಸ್ ಟೋಟಲಿ ಡಿಫ್ರೆಂಟ್, ಬಿಕಾಸ್ ಜಾವಾ ಯೂಸಸ್ ಯೂನಿಕೋಡ್ ಟು ರಿಪ್ರೆಸೆಂಟ್ ಕ್ಯಾರೆಕ್ಟರ್ಸ್. ನೆನ್ಪಿಟ್ಕೊಳ್ಳಿ, ಓಕೆ, ಆ್ಯಂಡ್ ಇಟ್ ಈಸ್ ಅ 16-bit ಟೈಪ್. ಸೊ ಎಕ್ಸಾಂಪಲ್ ನೀವು ಬರೀಬೋದು, ಜಸ್ಟ್ ರೈಟ್ ಕ್ಯಾರೆಕ್ಟರ್ ಈಕ್ವಲ್ ಟು 5 x y ಆ ಥರ. ಯೂನಿಕೋಡ್ ಅಂದರೆ ಎಸ್ಕೈ ಕೋಡಿನ ವ್ಯಾಲ್ಯೂಸನ್ನು ತಗೊಳುತ್ತೆ ವೆನ್ ಇಟ್ ಈಸ್ ಸ್ಟೋರಿಂಗ್ ಇನ್ ದ ಡೇಟಾಬೇಸ್. ನೆಕ್ಸ್ಟ್ ಇಸ್ ಬೂಲಿಯನ್. ಬೂಲಿಯನ್ ನಾನು ಆಲ್ರೆಡಿ ಹೇಳಿದೆ, ಇಟ್ ವಿಲ್ ಸೇ ಟ್ರೂ ಆರ್ ಫಾಲ್ಸ್. ಐ ಥಿಂಕ್ ಇದಕ್ಕೊಂದು ಕೋಡ್ ಎಕ್ಸಾಂಪಲ್ ಕೂಡ ಬರಿಬೋದು, ನೀವು ಟೈಮ್ ಇದ್ದರೆ ಬರೀರಿ ಎಕ್ಸಾಮಲ್ಲಿ. ಓಕೆ, ನೆಕ್ಸ್ಟ್ ಈಸ್ ಎಕ್ಸ್ಪ್ಲೇನ್ ಟೈಪ್ ಪ್ರಮೋಷನ್ ರೂಲ್ಸ್. ಸೊ ಟೈಪ್ ಪ್ರಮೋಷನ್ ಅಂದರೆ, ಇಫ್ ಐ ವಾಂಟ್ ಟು ಟ್ರಾನ್ಸ್ಫರ್ ಒನ್ ಟೈಪ್ ಆಫ್ ವೇರಿಯೇಬಲ್ ಟು ಅದರ್ ಟೈಪ್ ಆಫ್ ವೇರಿಯೇಬಲ್, ಅದನ್ನು ವಿ ಕಾಲ್ ಇಟ್ ಆಸ್ ಟೈಪ್ ಪ್ರಮೋಷನ್ ರೂಲ್ಸ್. ಸೊ ಇನ್ ಅವರ್ ಜಾವಾ it is an automatic type conversion, and we have two main types. Okay, the first one is the destination type is larger than the source type, and another one is when these two conditions are met, ಏನು ಒಂದಿದೆ, let's not confuse it. ಓಕೆ, ನಾನು ಸಿಂಪಲ್ ಆಗಿ ಹೇಳ್ತೀನಿ ಅದರ ಅರ್ಥ ಏನು ಅಂತ. ಓಕೆ, ಲೆಟ್ ಮೀ ಸೇ ಐ ಹ್ಯಾವ್ ದಿಸ್ ಕಂಟೈನರ್, ಸಮಥಿಂಗ್ ಏನೋ ಒನ್ ಅಂತ ಸ್ಟೋರ್ ಆಗಿದೆ. ಸೊ ಇದನ್ನು ನಾನು ಇನ್ನೊಂದು ಟೈಪಿಗೆ ಕನ್ವರ್ಟ್ ಮಾಡ್ತಿದ್ದೀನಿ. ಓಕೆ, ಸೊ ಲೆಟ್ ಅಸ್ ಸೇ ಐ ಆಮ್ ಡೂಯಿಂಗ್ ಇಟ್ ಫ್ರಮ್ ಇಂಟ್ ಟು ಕ್ಯಾರೆಕ್ಟರ್ ಕನ್ವರ್ಟ್ ಮಾಡ್ತಿದ್ದೀನಿ. ಬಟ್ ಕ್ಯಾರೆಕ್ಟರಲ್ಲಿ ನನಗಿರೋ ವ್ಯಾಲ್ಯೂ ಸ್ಮಾಲ್ ಇದೆ, ಇದು ನೋಡಿ ಸೈಜಲ್ಲೇ ದೊಡ್ಡ ಇದೆ, ಅದು ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಇದರಿಂದ ಇದಕ್ಕೆ ಸಣ್ಣ ಮಾಡ್ತಿದ್ದೀನಿ ಅಲ್ವಾ, ದ ಬಿಗ್ಗರ್ ಒನ್ ಐ ಆಮ್ ಮೇಕಿಂಗ್ ಇಟ್ ಸ್ಮಾಲರ್ ಒನ್. ಸೊ ಇದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಇದನ್ನೇ ನೀವು ಉಲ್ಟಾ ಥಿಂಕ್ ಮಾಡಿ. ಓಕೆ, ದಿಸ್ ಒನ್ ಸ್ಮಾಲರ್ ಒನ್ನನ್ನು ನೀವು ಲಾರ್ಜರ್ ಒನ್ನಿಗೆ ಕನ್ವರ್ಟ್ ಮಾಡೋಕ್ಕೆ ಈಸಿ ಅಲ್ವಾ. ಲೈಕ್ ಈ ಒಂದು ಪರ್ಟಿಕ್ಯುಲರ್ ಕಂಟೆಂಟನ್ನು, ಓಕೆ, ಇಫ್ ಯು ಆರ್ ಟೇಕಿಂಗ್ ದಿಸ್ ಎಂಟೈರ್ ಕಂಟೆಂಟ್ ಆ್ಯಂಡ್ ಪುಟ್ಟಿಂಗ್ ಇಟ್ ಹಿಯರ್, ಇಟ್ ಈಸ್ ಈಸಿ ರೈಟ್. ಸ್ಮಾಲರ್ ಒನ್ನನ್ನು ಲಾರ್ಜರ್ ಕಂಟೈನರಲ್ಲಿ ಹಾಕೋದು ಈಸಿ, ಬಟ್ ಲಾರ್ಜರ್ ಕಂಟೈನರನ್ನು ಸ್ಮಾಲರ್ ಕಂಟೈನರಲ್ಲಿ ಹಾಕೋದು ಕಷ್ಟ ಅಂತ ಇಲ್ಲಿ ಬರೆದಿದ್ದಾರೆ ಅಷ್ಟೇ. ಸೊ ಒಂದು ಎಕ್ಸಾಂಪಲ್ ಬರೀಬೇಕಾಗತ್ತೆ, ಲೈಕ್ ಹೇಗೆ ಕನ್ವರ್ಷನ್ ಮಾಡ್ಬೋದು ಅಂತ. ನೆನ್ಪಿಟ್ಕೊಳ್ಳಿ, ಇಂಟ್ ಟೈಪನ್ನು, ಓಕೆ, ಇಸ್ ಆಲ್ವೇಸ್ ಲಾರ್ಜ್ ಇನಫ್ ಟು ಹೋಲ್ಡ್ ಬೈಟ್. ಓಕೆ, ಇಂಟ್ ಯಾವಾಗಲೂ ದೊಡ್ಡ ಕಂಟೈನರ್, ಸೊ ಯು ಕ್ಯಾನ್ ಹೋಲ್ಡ್ ದ ಬೈಟ್ ಇನ್ ಇಟ್ ಅಂತ ಅರ್ಥ. ಅದನ್ನೇ ನಾವು ನ್ಯೂಮರಿಕಲ್ ಟೈಪ್ಸ್ ಆದರೆ ದೆರ್ ಇಸ್ ನೋ ಆಟೋಮೆಟಿಕ್ ಕನ್ವರ್ಷನ್, ನಾವು ಲೈಕ್ ಕೋಡಲ್ಲಿ ಬರೆದು ಕನ್ವರ್ಟ್ ಮಾಡಬೇಕು ಅಂತ. ನೆಕ್ಸ್ಟ್ ಬಂದು ಟೈಪ್ ಕಾಸ್ಟಿಂಗ್. ಸೊ ಟೈಪ್ ಕಾಸ್ಟಿಂಗಲ್ಲಿ ಲೈಕ್ ನಾವು ನಾರ್ಮಲಾಗಿ ಬರಿತೀವಿ, ಇದನ್ನು ನೀವು ಕೋಡ್ ಬರೆದ್ರೆ ಸಾಕು, ಕೋಡ್ ಬರೆದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್. ಇಟ್ ಈಸ್ ನಥಿಂಗ್ ಲೈಕ್ ಏನೂ ರಾಕೆಟ್ ಸೈನ್ಸ್ ಇಲ್ಲಿಲ್ಲ. ಟೈಪ್ ಕಾಸ್ಟಿಂಗ್ ಇಸ್ ನಥಿಂಗ್ ಬಟ್ ಇದು ಸೇಮ್ ಆನ್ಸರೇ ಬರಿಬೋದು ನೀವು. ಸೇಮ್ ಥಿಂಗ್, ಲೈಕ್ ನೀವು ಇಂಟನ್ನು ಫ್ಲೋಟಿಗೆ ಕನ್ವರ್ಟ್ ಮಾಡಬೇಕಾ, ಇವಾಗ ಇಂಟನ್ನು ಫ್ಲೋಟಿಗೆ ಹೆಂಗೆ ಕನ್ವರ್ಟ್ ಮಾಡ್ತೀರಾ ಹೇಳಿ ನೋಡೋಣ. 5 ಇದ್ದರೆ ಇದನ್ನು ನೀವು ಫ್ಲೋಟಿಗೆ ಕನ್ವರ್ಟ್ ಮಾಡಬೇಕು ಅಂದರೆ 5.0 ಬರೀತೀರಾ ಅಷ್ಟೇ, ಲೈಕ್ ಯಾಕಂದರೆ ಫ್ಲೋಟಲ್ಲಿ ಡೆಸಿಮಲ್ಸ್ ಬರುತ್ತೆ. ಸೊ ದಟ್ ಈಸ್ ಓನ್ಲಿ ಕಾಲ್ಡ್ ಆ್ಯಸ್ ಆಟೋಮೆಟಿಕ್ ಕನ್ವರ್ಷನ್ಸ್. ಇಲ್ಲೂ ಅಷ್ಟೇ 2 ಕಂಡೀಷನ್ಸ್ ಇರಲೇಬೇಕು. ಸೊ ನಿಮ್ಗೆ ಇಲ್ಲಿ ಏನು ಅರ್ಥ ಆಗಬೇಕು ಅಂದರೆ, ಟೈಪ್ ಕಾಸ್ಟಿಂಗ್ ಕನ್ವರ್ಷನ್ ಮತ್ತು ಇದು ಏನದು ದಿಸ್ ಒನ್, ಈ ಕ್ವಶನ್ ಕೇಳಿದಾಗ ಆನ್ಸರ್ ಸೇಮ್ ಇರಬೇಕು. ಓಕೆ, ದೆನ್ ಎಕ್ಸ್ಪ್ಲೇನ್ ದ ವೇರಿಯಸ್ ಸೆಲೆಕ್ಷನ್ ಸ್ಟೇಟ್ಮೆಂಟ್. ಸೊ ಫಸ್ಟ್ ಸೆಲೆಕ್ಷನ್ ಸ್ಟೇಟ್ಮೆಂಟ್ ಬಂದುಬಿಟ್ಟು ಇಫ್ ಸ್ಟೇಟ್ಮೆಂಟ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇಫ್ ಬರೆದ್ಬಿಟ್ಟು ಕಂಡೀಷನ್ ಬರಿತೀವಿ, ಅದರ ಮುಂದೆ ಸ್ಟೇಟ್ಮೆಂಟ್ ಬರಿತೀವಿ. ಸೊ ಆ ಕಂಡೀಷನ್ ಏನಾದರೂ ಸ್ಯಾಟಿಸ್ಫೈ ಆದರೆ ಮಾತ್ರ ಅದರ ಒಳಗಡೆ ಬರೆದಿರೋ ಬ್ಲಾಕ್ ಆಫ್ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಲೈಕ್ ಇಫ್ ಎಕ್ಸ್ ಈಸ್ ಈಕ್ವಲ್ ಟು 5, ಆಮೇಲೆ ನಾವು ಕಂಡೀಷನನ್ನು ಬರಿತೀವಿ ಎಕ್ಸ್ ಪ್ಲಸ್ ವೈ ಆಗಬೇಕು ಅಂತ. ಸೊ ಇಫ್ ಏನಾಯಿತು ಕೀವರ್ಡ್. ಸೊ ಫಸ್ಟ್ ನಾವು ಈ ಕೀವರ್ಡನ್ನು ಆ್ಯಸ್ ಇಟ್ ಈಸ್ ಇಲ್ಲಿರೋದನ್ನೇ ಇಲ್ಲಿ ಬರೆದಿದ್ದೀನಿ ನೋಡಿ ಕೀವರ್ಡ್. ಆಮೇಲೆ ನಾನು ಕಂಡೀಷನನ್ನು ಬರೀಬೇಕು. ಸೊ ಎಕ್ಸ್ ಈಕ್ವಲ್ ಟು 5 ಇಸ್ ಮೈ ಕಂಡೀಷನ್ ಫಾಲೋಡ್ ಬೈ ಸ್ಟೇಟ್ಮೆಂಟ್. ಅದೇ ಇಲ್ಲಿ ಸ್ಟೇಟ್ಮೆಂಟ್ ಬರೆದೆ. ಓಕೆ, ಹೋಪಿಂಗ್ ಯು ಆರ್ ಗೆಟ್ಟಿಂಗ್ ಮೈ ಪಾಯಿಂಟ್. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೂಡ ಬರೆದಿದ್ದಾರೆ, ಇಫ್ ಕಂಡೀಷನ್ ಆಮೇಲೆ ಸ್ಟೇಟ್ಮೆಂಟ್. ಇಲ್ಲ ಅಂದರೆ ಇಫ್ ಕಂಡೀಷನ್ ಏನಾದರೂ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ
ಸೊ ಅವರ್ ನೆಕ್ಸ್ಟ್ ಟೈಪ್ ಆಫ್ ಸ್ಟೇಟ್ಮೆಂಟ್ ಇಸ್ ನೆಸ್ಟೆಡ್ ಇಫ್. ಇಟ್ ಮೀನ್ಸ್ ಒಂದು ಇಫ್ ಒಳಗಡೆ ಇನ್ನೊಂದು ಇಫ್ ಇರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಒನ್ ಇಫ್. ಸೊ ಈ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ನೆಕ್ಸ್ಟ್ ಇಫ್ ಕಂಡೀಷನ್ ಚೆಕ್ ಮಾಡುತ್ತೆ. ಓಕೆ, ಸೊ ಲೈಕ್ ದ್ಯಾಟ್. ಇಫ್ ಮಲ್ಟಿಪಲ್ ಟೈಮ್ಸ್ ಇಫ್ ಬಂದು ಲಾಸ್ಟಲ್ಲಿ ಎಲ್ಸ್ ಬಂದರೆ ದಟ್ ಈಸ್ ಕಾಲ್ಡ್ ಆಸ್ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್. ಸೊ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡಿ, ನೀವು ಇದೇ ಕೊಡಬೇಕು ಅಂತಿಲ್ಲ. ಇದನ್ನು ನೀವು ನೋಡಿದ್ರೆ ಜಸ್ಟ್ ಐಡಿಯಾ ಸಿಗುತ್ತೆ ನಿಮಗೆ ಇಲ್ಲಿ ಏನಾಗ್ತಿದೆ ಅಂತ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಜಾವಾದಲ್ಲಿ ನೀವೇನೇ ಎಕ್ಸಾಂಪಲ್ ಬರೆದ್ರೂ ಕೂಡ ಪ್ರತಿಯೊಂದು ಲೈನು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಓಕೆ, ಸೊ ಯಾವ ಥರ ಎಕ್ಸ್ಪ್ಲೇನ್ ಮಾಡೋದು ಐಡಿಯಾ ಇಲ್ಲ ಅಂದರೆ ಇವಾಗ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ ನೀವು ಫಸ್ಟ್ ಏನು ಬರೀತೀರಾ? ಫಸ್ಟ್ ಆಲ್ ಆಫ್ ದೀಸ್ ಇಫ್ ಕಂಡೀಷನ್ಸ್ ವಿಲ್ ಗೆಟ್ ಚೆಕ್ಡ್. ಫಾರ್ ಎಕ್ಸಾಂಪಲ್, ಇಫ್ ಐ ಈಸ್ ಈಕ್ವಲ್ ಟು 10, ಅದು ಸ್ಯಾಟಿಸ್ಫೈ ಆಗಿಲ್ಲ, ಇದೂ ಸ್ಯಾಟಿಸ್ಫೈ ಆಗಿಲ್ಲ, ಇದೂ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಎಲ್ಸ್ ಬ್ಲಾಕ್ ವಿಲ್ ಗೆಟ್ ಎಕ್ಸಿಕ್ಯೂಟೆಡ್ ಅಂತ ಬರಿತೀರಾ. ಸೊ ಲೈಕ್ ದ್ಯಾಟ್ ಯು ಶುಡ್ ಗೋ ಆನ್ ಎಕ್ಸ್ಪ್ಲೇನಿಂಗ್ ವಿತ್ ಎವ್ರಿಥಿಂಗ್. ಓಕೆ, ಬಟ್ ಇಲ್ಲಿ ನಿಮ್ಗೇನು ಗೊತ್ತಿರಬೇಕು ಅಂದರೆ ನೆನ್ಪಿಟ್ಕೊಳ್ಳಿ, ಆಲ್ವೇಸ್. ಓಕೆ, ಯಾವಾಗ ಫಸ್ಟ್ ಟೈಮ್ ಐ ಇದೆ ಅಲ್ವಾ, ಇಫ್ ಐ ಈಕ್ವಲ್ ಟು 10, ಸೊ ದಿಸ್ ಐ ಈಕ್ವಲ್ ಟು 10 ಈಸ್ ರೆಫರಿಂಗ್ ಟು ದಿಸ್ ಎಲ್ಸ್. ಓಕೆ, ನೆನ್ಪಿಟ್ಕೊಳ್ಳಿ, ಮಧ್ಯದ ಬರೋದು ಯಾವುದೂ ಮ್ಯಾಟರ್ ಆಗಲ್ಲ. ಓಕೆ, ಹೋಪಿಂಗ್ ದಿಸ್ ಇಸ್ ಕ್ಲಿಯರ್. ಅದನ್ನೇ ಇಲ್ಲಿ ಸ್ಟೇಟ್ಮೆಂಟಲ್ಲಿ ಬರೆದಿದ್ದಾರೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ನೆಕ್ಸ್ಟ್ ಬಂದುಬಿಟ್ಟು ಇಫ್ ಎಲ್ಸ್ ಇಫ್ ಆ್ಯಡ್ ಲ್ಯಾಡರ್ ಅಂತ ಅಂತೀವಿ. ಸೊ ನೀವು ಲೈಕ್ ಏನೋ ಒಂದು ಕಂಡೀಷನ್, ಇಫ್ ಕಂಡೀಷನ್ ಎಲ್ಸ್ ಇನ್ನೊಂದು ಕಂಡೀಷನ್ ಬರಿಬೋದು. ಓಕೆ, ಇನ್ಸ್ಟೆಡ್ ಆಫ್ ಸೇಯಿಂಗ್ ಎಲ್ಸ್ ವಿ ವಿಲ್ ರೈಟ್ ಎಲ್ಸ್ ಇಫ್. ಹಾಗಾದರೆ ಯಾಕೆ ನಾವು ಜಸ್ಟ್ ಎಲ್ಸ್ ಬರಿಬೋದಲ್ಲ, ಎಲ್ಸ್ ಇಫೇ ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಇವಾಗ ನಿಮಗೆ ತುಂಬ ಎಲ್ಸ್ ಕಂಡೀಷನ್ ಇದೆ. ಓಕೆ, ಒಂದು ಸಲ ಇಫ್, ಆಮೇಲೆ ಎಲ್ಸ್, ಮತ್ತು ಇನ್ನೊಂದು ಎಲ್ಸ್. ಸೊ ಆ ಥರ 2 ಸಲ ಎಲ್ಸ್ ಅಂತ ಕಂಡೀಷನ್ ಬರೆಯುವಾಗ ವಿ ವಿಲ್ ಬಿ ಯೂಸಿಂಗ್ ಎಲ್ಸ್ ಇಫ್. ಸೊ ದ ಸಿಂಟ್ಯಾಕ್ಸ್ ಇಸ್, ನೆನ್ಪಿಟ್ಕೊಳ್ಳಿ, ಇಫ್ ದೇ ಆಸ್ಕ್ ಎನಿ ಕೈಂಡ್ ಆಫ್ ಲೈಕ್ ಎಕ್ಸ್ಪ್ಲೇನ್, ಫಸ್ಟ್ ನೀವೇನು ಬರೀತೀರಾ, ಒಂದು ಲೈನ್ ಬರೀರಿ ಲೈಕ್ ವಾಟ್ ಈಸ್ ದ್ಯಾಟ್ ಅಂತ. ಆಮೇಲೆ ಯು ನೀಡ್ ಟು ರೈಟ್ ಸಿಂಟ್ಯಾಕ್ಸ್. ಆಮೇಲೆ ಎಕ್ಸಾಂಪಲ್ ಕೋಡನ್ನು ಬರಿಬೇಕು. ಓಕೆ, ಎಕ್ಸಾಂಪಲ್ ಕೋಡ್ ನಂತರ ಎಕ್ಸಾಂಪಲ್ ಕೋಡಲ್ಲಿ ಏನಾಗ್ತಿದೆ ಅನ್ನೋದನ್ನು ಯು ಹ್ಯಾವ್ ಟು ಎಕ್ಸ್ಪ್ಲೇನ್. ಇಷ್ಟು ನೀಟಾಗಿ ಬರೆದ್ರೆ ಜಾವದಲ್ಲಿ ಬೇಕಾದಂಗೆ ಸ್ಕೋರ್ ಮಾಡ್ಬೋದು. ಓಕೆ, ಸೊ ದೆನ್ ಇಲ್ಲಿ ನೋಡಿ, ಫಸ್ಟು ಸಿಂಟ್ಯಾಕ್ಸ್ ಬರ್ತಿದ್ದಾರೆ. ಫಸ್ಟ್ ಇಫ್ ಕಂಡೀಷನ್ ಎಕ್ಸಿಕ್ಯೂಟ್ ಆಗುತ್ತೆ, ಆಮೇಲೆ ಎಲ್ಸ್ ಇಫ್. ಓಕೆ, ಆಮೇಲೆ ಬರೋದು ನಮ್ಮ ಎಲ್ಸ್ ಸ್ಟೇಟ್ಮೆಂಟ್. ಅದೇ ಸೇಮ್ ಥಿಂಗ್ ದೇ ಹ್ಯಾವ್ ರಿಟನ್ ಇನ್ ವರ್ಡ್ಸ್. ಆ್ಯಂಡ್ ಇದಕ್ಕೆ ನೀವು ಒಂದು ಎಕ್ಸಾಂಪಲನ್ನು ಕೊಡ್ಬೋದು. ನಿಮಗೆ ಈ ಕೋಡ್ ತುಂಬ ದೊಡ್ಡದು ಅನಿಸ್ತದೆ ಅಂದರೆ ಚಿಕ್ಕದಾಗಿ ಬರೀರಿ. ಇಫ್ ಎ ಈಕ್ವಲ್ ಟು 0, ಎಲ್ಸ್ ಇಫ್ ಬಿ ಈಕ್ವಲ್ ಟು 0, ಸಿಂಪಲಾಗಿ ಬರೀರಿ. ಅದರೊಳಗಡೆ ಒಂದು ಕಂಡೀಷನ್ ಬರೀರಿ ಅಷ್ಟೇ, ಲೈಕ್ ದಿಸ್ ಸೀಸನ್ ವಿಂಟರ್, ಸೀಸನ್ ಸ್ಪ್ರಿಂಗ್, ಆ ಥರ. ಓಕೆ, ಲೈಕ್ ದಿಸ್ ಯು ಕ್ಯಾನ್ ರೈಟ್. ನೆಕ್ಸ್ಟ್ ಕಮ್ಸ್ ಸ್ವಿಚ್ ಸ್ಟೇಟ್ಮೆಂಟ್. ಸೊ ಆಲ್ರೆಡಿ ನೀವು ಪೈಥನಲ್ಲಿ ಸ್ವಿಚ್ಚನ್ನು ಕಲ್ತಿರ್ತೀರ, ಇಲ್ಲೂ ಕೂಡ ಸ್ವಿಚ್ ಸೇಮ್ ಫಂಕ್ಷನನ್ನೇ ಮಾಡುತ್ತೆ. ಸೊ ರಿಮೆಂಬರ್, ದ ಸ್ವಿಚ್ ಸ್ಟೇಟ್ಮೆಂಟ್ ಇನ್ ಜಾವಾ ಇಸ್ ಮಲ್ಟಿವೇ ಬ್ರಾಂಚ್ ಸ್ಟೇಟ್ಮೆಂಟ್. ಓಕೆ, ಆ್ಯಂಡ್ ಇನ್ಸ್ಟೆಡ್ ಆಫ್ ಯೂಸಿಂಗ್ ಇಫ್ ಎಲ್ಸ್ ಇಫ್ ವಿ ಕ್ಯಾನ್ ಯೂಸ್ ಸ್ವಿಚ್ ಸ್ಟೇಟ್ಮೆಂಟ್. ಸೊ ನೀವು ಸ್ವಿಚ್ ಒಳಗಡೆ ಏನು ಬರೀತೀರಾ, ಸ್ವಿಚ್ ಯಾವುದಾದ್ರೂ ಒಂದು ಎಕ್ಸ್ಪ್ರೆಷನ್ ವಿ ಕ್ಯಾನ್ ರೈಟ್, ಫಾಲೋಡ್ ಬೈ ಕೇಸ್ ವ್ಯಾಲ್ಯೂ, ಲೈಕ್ ವೆದರ್ ದಟ್ ಫಸ್ಟ್ ಕೇಸ್ ಇಸ್ ಸ್ಯಾಟಿಸ್ಫೈಡ್, ಕೇಸ್ 1, ಕೇಸ್ 2. ನೀವು ಕ್ಯಾಲ್ಕುಲೇಟರ್ ಪ್ರೋಗ್ರಾಮನ್ನು ಬರೆದಿರ್ತೀರ ಅಲ್ವಾ ಇನ್ ಯುವರ್ ಪೈಥನ್ ಸಬ್ಜೆಕ್ಟ್ ಲ್ಯಾಬ್ ಪ್ರೋಗ್ರಾಮ್, ಸೇಮ್ ಇಲ್ಲೂ ಕೂಡ ನೀವು ಇದನ್ನು ಬರಿಬಹುದು. ಓಕೆ, ಸೊ ಯಾವಾಗೆಲ್ಲ ಕೇಸ್ ಯೂಸ್ ಮಾಡ್ತೀವಿ ಅನ್ನೋದನ್ನು ಬರೀರಿ. ಕೇಸ್ ಒಳಗಡೆ ಡಿಫಾಲ್ಟ್ ಕೂಡ ಬರಿತೀವಿ, ಯಾಕಂದರೆ ಇಫ್ ಎನಿ ಆಫ್ ದ ಗಿವನ್ ಕಂಡೀಷನ್ ಇಸ್ ನಾಟ್ ಸ್ಯಾಟಿಸ್ಫೈಡ್, ಡಿಫಾಲ್ಟ್ ವಿಲ್ ಬಿ ಟೇಕನ್ ಅಷ್ಟೇ, ವಿಚ್ ಈಸ್ ಆಪ್ಷನಲ್. ಸೊ ಇಲ್ಲೂ ಕೂಡ ಅಷ್ಟೇ, ದೇ ಹ್ಯಾವ್ ರಿಟನ್ ದಿಸ್ ಫಾರ್ ನಂಬರ್ಸ್. ಓಕೆ, ಸೊ ಯು ಕ್ಯಾನ್ ರೈಟ್ ದ್ಯಾಟ್ ಒನ್, ಕ್ಯಾಲ್ಕುಲೇಟರೇ ಬರಿಬೋದು, ಬಿಕಾಸ್ ಯು ನೋ ದ್ಯಾಟ್ ಅಲ್ವಾ. ಯಾ, ಆ್ಯಂಡ್ ಇನ್ನೊಂದು ಲೈಕ್ ಪ್ರೋಗ್ರಾಮ್ಸ್ನ ನಾನು ಸುಮ್ಮನೆ ಓದ್ತೀನಿ ಅಂದರೆ ನಿಮ್ಗಲ್ಲಿ ಸಿಂಟ್ಯಾಕ್ಸ್ ಪ್ರಾಬ್ಲಮ್ ಆಗುತ್ತೆ ಎಕ್ಸಾಮಲ್ಲಿ ಬರೆಯುವಾಗ. ಸೊ ಒಂದು ಸಲ ಪ್ರೋಗ್ರಾಮ್ನ ನೋಡಿಕೊಂಡು ರೈಟ್ ಇಟ್ ವಿದೌಟ್ ಸೀಯಿಂಗ್, ಆವಾಗ ನಿಮಗೆ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ. ಆ್ಯಂಡ್ ಆ್ಯಸ್ ಐ ಟೋಲ್ಡ್, ಡಿಫಾಲ್ಟ್ ಇಸ್ ಆಪ್ಷನಲ್, ಬ್ರೇಕ್ ಕೂಡ ಆಪ್ಷನಲ್ ಆಗುತ್ತೆ. ಓಕೆ, ಲೈಕ್ ಬ್ರೇಕ್ ಬರ್ದಿಲ್ಲ ಅಂದರೆ ಇಟ್ ವಿಲ್ ಜಸ್ಟ್ ಗೋ ಆನ್ ಎಕ್ಸಿಕ್ಯೂಟಿಂಗ್ ದ ನೆಕ್ಸ್ಟ್ ಲೈನ್ಸ್ ಅಷ್ಟೆ. ನೆಕ್ಸ್ಟ್ ಕ್ವಶನ್ ಇಸ್, ಎಕ್ಸ್ಪ್ಲೇನ್ ದ ವೇರಿಯಸ್ ಇಟರೇಷನ್ ಸ್ಟೇಟ್ಮೆಂಟ್ಸ್ ಇನ್ ಜಾವಾ ವಿತ್ ಎಕ್ಸಾಂಪಲ್. ಸೊ ಇಟರೇಷನ್ ಅಂದರೆ
ಅದೇ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರಬೇಕು. ದಟ್ ಈಸ್ ದ ಮೀನಿಂಗ್ ಆಫ್ ಇಟರೇಷನ್. ಓಕೆ, ಸೊ ದ ಇಟರೇಷನ್ ಸ್ಟೇಟ್ಮೆಂಟ್ಸ್ ಆರ್ ಫಾರ್, ವೈಲ್ ಆ್ಯಂಡ್ ಡೂ ವೈಲ್. So first let me take while. So in while we will write condition. Okay, if that condition is true, then whatever we write in the body of the loop, that statements will get executed. Simple, right? So while ನಂತರ ಕಂಡೀಷನ್ ಮೆನ್ಷನ್ ಮಾಡ್ತೀವಿ, ಅದ್ರ ಒಳಗಡೆ ಏನೇ ಬರೆದ್ರು ಒಂದು ವೇಳೆ ಈ ಮೆನ್ಷನ್ ಮಾಡಿರೋ ಕಂಡೀಷನ್ ಏನಾದರೂ ಟ್ರೂ ಆದರೆ ದ ಬಾಡಿ ಆಫ್ ದ ಲೂಪ್ ವಿಲ್ ಗೆಟ್ ಎಕ್ಸಿಕ್ಯೂಟೆಡ್ ಅಷ್ಟೇ. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಬರೀರಿ. ಲೈಕ್ ನೀವೊಂದು ಕ್ಲಾಸ್ ಕನ್ಸಿಡರ್ ಮಾಡ್ತಿದ್ದೀರಾ ವೈಲ್ ಅಂತ, ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಅಂತೂ ನೀವು ಬರದೇ ಬರೀತೀರಾ. ಸಮ್ ವ್ಯಾಲ್ಯೂ ಯು ಕನ್ಸಿಡರ್ ಆ್ಯಂಡ್ ಯು ಜಸ್ಟ್ ರೈಟ್ ಪ್ರಿಂಟ್, ಈ ಒಂದು ಕಂಡೀಷನ್ ಪ್ರಿಂಟ್ ಆಗಬೇಕು ಅಂತ ಅಷ್ಟೇ. ಇಟ್ ಇಸ್ ಸಿಂಪಲ್. ಓಕೆ, ಆ್ಯಂಡ್ ನಿಮ್ಗೇನಾದರೂ ಕೋಡ್ ನೆನಪಿಡೋಕ್ಕಾಗಲ್ಲ ಅಂದರೆ ಜಸ್ಟ್ ಟೇಕ್ ದ ಕ್ವಶನ್ ಆ್ಯಂಡ್ ಅಪ್ಲೋಡ್ ಇಟ್ ಟು GPT ಆ್ಯಂಡ್ ಆಸ್ಕ್ ಇಟ್ ಟು ಗಿವ್ ವೆರಿ ಸಿಂಪಲ್ ಪ್ರೋಗ್ರಾಮ್. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಲೈಕ್ ಯಾವುದನ್ನು ನೀವು ಎಕ್ಸಾಂಪಲ್ ಆಗಿ ಕೋಡನ್ನು ಬರಿತೀರ ಅಲ್ವಾ, ಇಟ್ ಈಸ್ ಆಲ್ಸೋ ಕಂಪಲ್ಸರಿ ಫಾರ್ ಯು ಟು ರೈಟ್ ಔಟ್ಪುಟ್. ಆವಾಗ ಹೂಎವರ್ ಚೆಕ್ಸ್ ಯೋರ್ ಪೇಪರ್ ಅವ್ರಿಗೆ ನಿಮ್ಮ ಮೇಲೆ ಒಂದು ಒಳ್ಳೆ ಇಂಪ್ರೆಷನ್ ಬರುತ್ತೆ. ಓಕೆ, ಆ್ಯಂಡ್ ದೆನ್ ವಿ ಹ್ಯಾವ್ ಡೂ ವೈಲ್ ಲೂಪ್. ಸೊ ಡೂ ವೈಲ್ ಲೂಪ್ ಏನಾಗುತ್ತೆ ಅಂದರೆ, ವೆನೆವರ್ ರಿಮೆಂಬರ್ ಫಸ್ಟ್ ಇಟ್ ವಿಲ್ ಡೂ ಸಮಥಿಂಗ್, ಲೈಕ್ ಡೂ ಸಮಥಿಂಗ್ ಇನ್ ದ ಸೆನ್ಸ್ ಬಾಡಿ ಆಫ್ ದ ಲೂಪಲ್ಲಿ ನಾವು ಇನ್ನೂ ಒಂದು ಬರೆದಿರ್ತೀವಿ ಅಲ್ವಾ, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಝೆಡ್, ಆ ಥರ ಏನೋ ಒಂದು ಕಂಡೀಷನ್ ಬರೆದಿರ್ತೀವಿ, ಲೈಕ್ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತ. ಸೊ ಇನ್ ಡೂ ವೈಲ್ ಕಂಡೀಷನ್ ಫಸ್ಟ್ ಇಟ್ ವಿಲ್ ಡೂ ವಾಟ್ ಈಸ್ ದೇರ್ ಇನ್ ದ ಬ್ಲಾಕ್ ಆಫ್ ದ ಕೋಡ್, ದಿಸ್ ಬ್ಲಾಕ್ ಆಫ್ ದ ಕೋಡ್, then it will check for the condition whether the condition is getting satisfied or not. Okay, so that is how do while will work. Remember, in do while first the block of code will get executed, later the condition is checked. Okay, so see now here we have class do while. So first it will do everything, okay, it will do, and later it will check if that condition is satisfied. Suppose if the condition is not satisfied, the entire code will not give you any output. This is what you should write. Okay, then we have while. So while is very simple. We will just write the condition, that's it, and the next lines will get executed. For is very important. In for we will write 3 values. Initialization, that is the value at which you start. Then we write condition. Then we write updation. For example, for if I write I equal to 0, that is the starting point for me. I is 0. Then I will mention condition. I will say I is less than n. So this is what now condition. Then we have to write updation. Updation means we are going to update the value. So it is I plus plus. I will update. I can even write I minus also. Updation means you are going to write improve it, the next update stage. Okay, like this we are going to write. It is very easy, and ಈ ಸಿಂಟ್ಯಾಕ್ಸ್ನ ಬರೆದು ಒಂದು ಎಕ್ಸಾಂಪಲ್ ಕೊಡಬೇಕು. ಓಕೆ, ಐ ಥಿಂಕ್ ಯು ಹ್ಯಾವ್ ಮ್ಯಾಟ್ರಿಕ್ಸ್ ಅಲ್ಲ ಟೇಬಲ್ಸ್ ಅನ್ಸುತ್ತೆ, ಟೇಬಲ್ಸ್ ಯು ಕ್ಯಾನ್ ರೈಟ್ ಆಸ್ ಅನ್ ಎಕ್ಸಾಂಪಲ್. ದೆನ್ ವಿ ಹ್ಯಾವ್ ಫಾರ್ ಈಚ್ ಅಂತ. ಸೊ ಫಾರ್ ಈಚಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ಯು ವಿಲ್ ರೈಟ್ ಫಾರ್. ಓಕೆ, ಆಮೇಲೆ ಇಂಟ್ ವೇರಿಯೇಬಲ್ ಏನಾದರೂ ಇದ್ದರೆ ಕಲೆಕ್ಷನನ್ನು ಬರಿತೀವಿ. ಕಲೆಕ್ಷನ್ ಇಸ್ ನಥಿಂಗ್ ಲೈಕ್, ಇವಾಗ ನಿಮಗೆ ಲೀಸ್ಟ್ ಗೊತ್ತಲ್ವಾ, ಸೊ ಲೀಸ್ಟಲ್ಲಿ ನಾವು ತುಂಬ ವ್ಯಾಲ್ಯೂಸನ್ನು ಕಾಮ ಹಾಕ್ಬಿಟ್ಟು ಬರಿತೀವಿ. ಸೇಮ್ ಥಿಂಗ್ ಇಯರ್ ಇಟ್ ಇಸ್ ಕಲೆಕ್ಷನ್ ಅಷ್ಟೇ. ಸಿ ನಾವು ದೇ ವಿಲ್ ಡಿಕ್ಲೇರ್ ಒನ್ ಅರೇ ಆ್ಯಂಡ್ ದೇ ವಿಲ್ ಗೋ ಆನ್ ರೈಟಿಂಗ್ ದ ಕಲೆಕ್ಷನ್ ವ್ಯಾಲ್ಯೂ, ಅಷ್ಟೇ ಡಿಫ್ರೆನ್ಸ್. ಓಕೆ, ಅದನ್ನೇ ಇವರು ಸಿಂಗಲ್ ಡೈಮೆನ್ಷನಲ್ ಅರೇ ಮತ್ತು ಮಲ್ಟಿ ಡೈಮೆನ್ಷನಲ್ ಅರೇಗೆ ಸಪ್ರೇಟಾಗಿ ಬರೆದಿದ್ದಾರೆ. ಸೊ ಈ ಕ್ವಶನಿಗೆ ನೀವು ಬೆಸ್ಟಾಗಿ ಏನು ಮಾಡ್ಬೋದು ಅಂದರೆ, ನಿಮ್ಮ ಲ್ಯಾಬಲ್ಲಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇದಿದೆ ಅಲ್ವಾ, ಐ ಥಿಂಕ್ ಎಡಿಷನ್ ಆರ್ ಮಲ್ಟಿಪ್ಲಿಕೇಶನ್, ಸೊ ಅದನ್ನೇ ನೀವು ಎಕ್ಸಾಂಪಲಾಗಿ ಬರಿಬೋದು ಮ್ಯಾಟ್ರಿಕ್ಸ್ನ. ಓಕೆ, ಸೊ ದೆನ್ ವಿ ಹ್ಯಾವ್ ನೆಕ್ಸ್ಟ್ ಕ್ವೆಶನ್. ಸೊ ಇಲ್ಲಿ ಆ್ಯಕ್ಚುಲಿ 2 ಎಕ್ಸಾಂಪಲ್ಸ್ ಇದೆ, ಸೊ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಇದೆ ಅದನ್ನು ಬರೀರಿ. Next is explain the various jump statements in Java with syntax and example. Okay, so jump statements means break, continue and return. Repeat with me, break, continue and return. So why do we use break? Break is used in 3 situations. The first situation is in switch case statements we use
break, which is not compulsory. But if we want to stop at that point, we use break. Also, if we want to exit from the loop, we can use break statement. It can also be used as a civilized version of go to. Okay, go to will do what now? It will jump to the mentioned line, right? Same thing. So switch can be used in 3 conditions. So for all 3 conditions, you can give one example. Okay, so here is the example. Here they have written break. Simple, right? So for all 3 conditions they have written, if you want to exit the loop, how can you use the break? You have to just write break. It will stop at that point. See here. For if I value is equal to 10 here, it will break. Okay, something like that. Then if we want to use break statement in loop, what will happen? So in one particular loop, you will directly mention as break. That's it. Then when do we use continue? Just like if you want to continue the lines, we will be using the continue word. Now, so for the continue also, you can write normal program, okay, just like calculated program. So if you learn one program, you can write the same program as example for multiple concepts. So if you are watching this video, you will definitely understand. By the end of the video, you will only say, okay, I have to just learn 5-6 programs and my entire Java is done. Even the concept, see, you can write the example of programs only in the code if they ask you to explain any concept also. So then using written. So whenever we need the answer, the value, then we will use written. It must return some value in the answer. Okay, see now. For first example I'll name the class as written. So I want to return some value, then it should return. Ashte. Aita. Next, write a note on 1D array. So 1D array, you should write the syntax. 1D array, obviously it will store only one line of, like, only either horizontally or physically. It can store only one value. Like that you have to write one line value. So the syntax is type variable, then which variable we are taking and name of that variable, and we will mention this box. So here they have given example. Type means which data type, int data type. Variable, what variable I am naming? I am naming it as month and name is days. Something like this. So one dimensional will look like this. So you can write simple example. So days, you can write day 0 is 31. Something like this. You can write your own example as well. But you should write in one dimensional array. Okay. If they ask multi-dimensional array, you just write your matrix program only. It's enough. Because more than 1 is 2, right? So we take matrix as 2. So that same program you can write. Write the program and explain. Like first you have to write the syntax. How do we represent multi-dimensional array? This is the syntax. Okay, same thing. You should take double square brackets. Ashte. Fine. Okay, coming to module 2 now. Very important question. What are constructors? So constructor is nothing but if it will create the object. Once we create the construction, it will help in creating the object. So remember, constructor has the same name as of the class name. Okay, so class name and the constructor name will be same. So and the constructor has no return type, not even void. Why this? This is because in constructor, the type of the class is the class itself. Since both class name and constructor name is same, we cannot have return type in the constructors. Now let us look at the example. We have class box. So what is box here? Yes, it is class name. Also it is the constructor. I hope you are getting my point. It is both class name and constructor. So you will set some value for height and depth. Okay,
and you'll create a function called volume and you're going to multiply it. So this both value will be substituted. In place of height it is 10 star, depth it is also 10, so 10 into 10 is 100. So like that you will get the output. Okay, volume is 100. If you think this code is big, you make it short. ChatGPT will do that for you. Okay, and whatever in the code you have written, same thing you have to explain. That's it. Then we have types of constructors. First one is parameterized constructors. Parameterized means you will mention the parameters. What is the value of the parameters? Like that we have to mention. For example, here we are naming it as box. So here the box is the parameterized constructor, and we can change the value also. See now, here what they have done is, if I can't write width, I can make it short as w. So I can write short as w. Okay, and next one is default constructors. So this is not there in the PDF. If you're watching this, you will write that. Okay, what is this default constructors? It will take some default values. That's it. Our next question is, explain static variables and static methods in Java. So know that both static variables and methods, both are completely different. So while explaining public static void main, I had told you, right? So the member of static is main function. Okay, remember this. This is the thing that you should be writing. So always remember, static is used because it must be called before any object exists. Object means nothing but your variables that you're going to use. Okay, and when objects of its class is declared, okay, then the static variable is made. That is what you have to write. And how can we declare the statics? Okay, what are the restrictions? We'll look into that now. So methods, when it comes to methods, we can call only the method itself as the static method. We can access the static data, and we cannot refer to this in any other super ways. Okay, these are super in any way. That is what you have to write. Remember 3 words: static methods, access static data. This are super. These are super are 2 keywords. Even though we use this, we cannot refer that. Then if we want to do some computation, then we can take static variables. In simple, static variable ಅಂದ್ರೆ ಏನು ಅಂದರೆ, ನೀವೇನಾದರೂ ಕಾನ್ಸ್ಟೆಂಟ್ ವ್ಯಾಲ್ಯೂನ ಡಿಕ್ಲೇರ್ ಮಾಡಬೇಕು ಅಂದರೆ ಸ್ಟ್ಯಾಟಿಕ್ ವರ್ಡನ್ನು ಯೂಸ್ ಮಾಡ್ತೀವಿ. ಓಕೆ, ನಾವು ಎಕ್ಸಾಂಪಲ್ ಆಗಿ ನೋಡೋಣ. ಇವಾಗ ನೋಡಿ, ನಾನಿಲ್ಲಿ ಸ್ಟ್ಯಾಟಿಕ್ ಇಂಟ್ a = 3 ಅಂತ ಬರೆದಾಗ, ಇವನ್ ಇಫ್ ಯು ಟ್ರೈ ಟು ಡೂ ಎನಿಥಿಂಗ್, a ವ್ಯಾಲ್ಯೂ 3ನೇ ಇರುತ್ತೆ, ಅದು ಚೇಂಜ್ ಆಗಲ್ಲ. ಯಾಕಂದರೆ ಅದು ಕಾನ್ಸ್ಟೆಂಟ್ ವ್ಯಾಲ್ಯೂ. ಸ್ಟ್ಯಾಟಿಕ್ ಅಂದರೆ ಕಾನ್ಸ್ಟೆಂಟ್ ಅಂತ ಜಾವಾದಲ್ಲಿ. ಓಕೆ, ಸೊ ಇಲ್ಲಿ ಎಕ್ಸಾಂಪಲ್ ಬರ್ತಿದ್ದಾರೆ. ನೆಕ್ಸ್ಟು ಸ್ಟ್ಯಾಟಿಕ್ ಮೆಥಡನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಸೊ ಸೇಮ್ ಥಿಂಗ್, ಸ್ಟ್ಯಾಟಿಕ್ ಮೆಥಡ್ ಯೂಸ್ ಮಾಡಿದಾಗ ಆ ಮೆಥಡ್ ಕೂಡ ಕಾನ್ಸ್ಟೆಂಟ್ ಮೆಥಡ್ ಆಗಿರುತ್ತೆ. ಏನೇ ಚೇಂಜಸ್ ಮಾಡಿದ್ರು ವಿ ಕೆನಾಟ್ ಅಪ್ಡೇಟ್ ಇಟ್. Okay, here again they have given the example as class name dot method. So here they have given another example. So in this example they have taken the static method. Okay, the method becomes static. That means we cannot change the value or update the value. It is constant. Okay, then our next question is, explain memory allocation and use of garbage collector in Java. So first let's speak about garbage collection, which is also important for your interviews. So garbage collection is nothing but, so whenever we have some values, okay, so let me say I'm writing one program, something like, I will say I've written x = 5, y = 3, something like that, and have executed one program. After execution of that program, again I'm not using these variables.
So in Java, when I'm not using those variables, it will go and sit in the garbage collection. Just like in dustbin how we store the unwanted things, same thing. These values will go and sit in this garbage now, garbage collector. Same concept is this garbage collection now. So again, if we need any variables from this garbage, we can take back and use. Ashte. Okay, now the same concept we have to write it like this. Since objects are dynamically allocated by using new operator, we can use like garbage collection concept. Then we have nested and inner classes. Nested is nothing but one class, inside that another class. By looking at example, you will understand. See now, I will create one class, that is class outer, and inside that class I will create class inner. Ashte. One class ಒಳಗಡೆ ಇನ್ನೊಂದು class ಬರಬೇಕು. Okay, so if this is the class 1, inside this class I will take class 2. Okay, something like that. Example same you can write. Inner class and outer class ನಿಮ್ಗೆ ಆಲ್ರೆಡಿ ಲ್ಯಾಬ್ ಪ್ರೋಗ್ರಾಮ್ ಇದೆ, ಅದೇ ಎಕ್ಸಾಂಪಲನ್ನು ಬರೀರಿ. ಹೇಗಿದ್ರು ನೀವು ಇಂಟರ್ನಲ್ಸಿಗೆಲ್ಲ ಓದೇ ಇರ್ತೀರ. ಫೈನ್. ವಿಲ್ ಗೋ ಟು ನೆಕ್ಸ್ಟ್ ಕ್ವೆಶನ್ ನಾವು. ಓಕೆ, ನೆಕ್ಸ್ಟ್ ಕಮ್ಸ್ ಕಾಲ್ ಬೈ ವ್ಯಾಲ್ಯೂ ಆ್ಯಂಡ್ ರೆಫರೆನ್ಸ್. ನೋಡಿ, ಕಾಲ್ ಬೈ ವ್ಯಾಲ್ಯೂ ಅಂದರೆ ಡೈರೆಕ್ಟ್ ವ್ಯಾಲ್ಯೂನೇ ಕಾಲ್ ಮಾಡ್ತೀರಾ. ಕಾಲ್ ಬೈ ರೆಫರೆನ್ಸ್ ಅಂದರೆ ಅದಕ್ಕೆ ರೆಫರ್ ಮಾಡಿರೋದು. ಫಾರ್ ಎಕ್ಸಾಂಪಲ್, now let me say if principal wants to call you, he will send some messenger, right, that he is calling you to inform that is a reference. Through another reference are coming. Call by value is going and calling the direct value. Ashta difference. So call by value and reference again you can write this program. In call by value you will directly pass the real values. Okay, but call by reference ಅಲ್ಲಿ we need to write star. ಸೊ ನೀವು GPT-ಗೆ ಹೋಗ್ಬಿಟ್ಟು ಗಿವ್ ದ ಸ್ಮಾಲ್ ಪ್ರೋಗ್ರಾಮ್ ಟು ಅಂಡರ್ಸ್ಟ್ಯಾಂಡ್ ಕಾಲ್ ಬೈ ವ್ಯಾಲ್ಯೂ ಆ್ಯಂಡ್ ರೆಫರೆನ್ಸ್ ಕೇಳಿದ್ರು ಇದೇ ಪ್ರೋಗ್ರಾಮ್ ಕೊಡುತ್ತೆ. ದಿಸ್ ಇಸ್ ದ ಶಾರ್ಟೆಸ್ಟ್ ಪ್ರೋಗ್ರಾಮ್ ದಟ್ ಯು ಶುಡ್ ಬಿ ಸ್ಟಡಿಂಗ್. ಓಕೆ, ದೆನ್ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಮೆಥಡ್ ಓವರ್ಲೋಡಿಂಗ್ ಆ್ಯಂಡ್ ಮೆಥಡ್ ಓವರ್ರೈಡಿಂಗ್. So remember, whenever we write two or more methods in same class, it is called as method overloading. We are loading more methods in one class. Okay, so method overloading is one of the way of that Java supports polymorphism. I have told you, right, the three main principles of OOPS. Yes, in that we had polymorphism, that is expressing in multiple forms. So one class can contain multiple methods. That is the meaning. Okay, then so remember, while overloading method may have different return types. Return types means, now I'll give you example of what they are going to tell now is, see now, for method overloading, we are going to take one class and write multiple methods in this. Here in this case, you can see void test is one method, void test int a is another method, void test int a comma b is another method. So like this, for one class you are going to create the multiple methods. So inside that multiple methods, whatever you write like print and all, right, so in that case it can be something like, you may not print anything, no parameters, you can print integer value, you can print float value, you can print double value. So remember, whenever we are going to use method overloading, in each method we can get different data type as the output. Another example is here. In exam you can write any one example. Also you should know the difference. Okay, in method overloading we are going to load multiple methods. In method overriding, for one method only we are going to create parent and child class. So in case of method overriding, okay, you have to write one thing, that is creating the parent and child's type, and here we cannot write, or we cannot get different data types as the output. Then we have recursion. Recursion is nothing but calling the same function again and again. Okay, so you can write normal recursion program of Fibonacci number.
So if n equal to 1, we will return n only, and the formula for Fibonacci is fact of n minus 1 into n. So this much small is the code, but you have to create the class recursion. You have to take the input of the number, right? So this I think you can write short. Okay, don't write all this 3 4 5, just write 1. 3 for 3 you can write, for 4 either one you can write, and make the code as short. Only when it comes to Fibonacci, remember the formula, fact n minus 1 into n. Okay, then we have access specifiers in Java. So access specifiers means public, private, protected. When do we use public? Public is used when we can give our if in any method or in any class, if I'm writing public, those variables are used by everyone. Publicly it is accessible. That is the meaning of public. Private means it is not accessible. Other block of code or other classes cannot use that values. Protected means still we cannot use, but only in some cases, under some conditions it can be used anta. See now, if I write the word public, if I'm writing C here we have private int C. That means the variable C has become private. The variable C has become what? Private, and it cannot be accessed by other classes. Okay, now if I don't write anything, if I write only int A, int B, it simply means that it is public. No need of writing public int A and all. If you don't write also, it means public variable only. But in case of private, we have to write private. Even in case of protected, we have to write it as protected. Okay, coming to model 3 now, we have single and multi-level inheritance. So in single level inheritance, only one class is going to inherit other class. For example, if we have class animal, this class has been inherited by only other class, only one other class, that is single. And multi-level is nothing but this is going to inherit this class, this is going to inherit some other class cat, then this class cat is going to inherit some other class called birds. So something like that. It is going on inheriting multi-level. Single level means only one level it is going to inherit. Now let us understand this example. See, remember, whenever the concept of inheritance comes, we have to use the word extends in order to show that it is inheriting the other class. So in our example, we are considering the class animal, okay, and we are printing that this animal eats food. If we want to inherit means make use of that class, we are going to make the word extends. We are going to create new class, we are going to create the word extends, and we are going to write this word as it is. Okay, if you do it only once, it is single class inheritance. Similarly, see here now, this class animal, we are going to inherit in this class also. Okay, class mammal extends animal. Again, this class is also extending. So if multi-level times it is happening, it is multi-level inheritance. Hoping it is clear. Simple ಇದೆ ತಾನೆ ಕಾನ್ಸೆಪ್ಟ್ಸ್. ಎಕ್ಸಾಂಪಲ್ಸ್ ಬರೆಯೋಕ್ಕೆ ಬರಬೇಕು, ಅದಕ್ಕೆ ನೀವು ಕೋಡನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕು. Okay, then we have interface. Okay, so interface is nothing but it is an abstract type that will contain only the declaration of the methods and constants. We will not say what is happening in the program, or we will not write what must happen in the program. We will just write the name of the method and what are the variables or constants we are going to use in that method. That is called as interface. Interface is nothing but just overview, how it will look by just looking at the interface. Okay, so there is one method called as one interface multiple methods. That means in one interface only we can write multiple methods, just like how we have the concept of polymorphism. Okay, then now how do we write this interface?
So to write the interface, this is the general syntax. More than looking at the syntax, we will look the example. That will be very clear for you also. Okay, so let me consider the example. So I will write interface. I will write ABC. So my interface is ABC. Inside that, if I want, I can write any methods. If I want to write any variables, I can declare the variables. That's it. But I cannot write whatever the main code is. Like if I want to calculate any value, find something. No, I can't write in case of interface. Okay, it will just show you. Okay, these methods are there. Okay, these variables are there. Ashta. Then what we have to remember about interface is, see, when no access specifier is mentioned for an interface, then it is treated as default. And all the methods declared are abstract methods. Okay, and variables declared inside an interface are implicitly final and static. Final and static means you cannot update the value. Static means constant value, alva. So yes, then all the variables declared inside the interface must be initialized. You cannot just say x. You must initialize x equal to 0, x equal to 1. Like that we have to fix some values. Okay, and all methods and variables are implicitly public. It can be accessed. Then we have one more question, that is explain inheritance and polymorphism features. So inheritance means you already know, we use it in case of class concept. So one class is going to see now, for example, if I have class A, okay, and if I write class B. So class A is the main class, that is called as superclass, and this class B is called as subclass. Now whatever the variables I have in this thing, superclass, okay, whatever the variables I write in superclass, these are the variables, right? So these variables can be accessed by this subclass. That is the meaning of the statement. Okay. Then we have polymorphism in Java, which you already know. Poly means many. So inside polymorphism, you already method overloading and ಮತ್ತೆ method overriding ಓದಿರ್ತೀರಲ್ವಾ, ಸೇಮ್ ಪ್ರೋಗ್ರಾಮನ್ನು ಇಲ್ಲಿ ಬರೀತೀರಾ. ರಿಮೆಂಬರ್, ಮೆಥಡ್ ಓವರ್ಲೋಡಿಂಗ್ ಯಾವಾಗತ್ತೆ? ಕಂಪೈಲ್ ಟೈಮಲ್ಲಿ. ಆ್ಯಂಡ್ ಮೆಥಡ್ ಓವರ್ರೈಡಿಂಗ್ ಹ್ಯಾಪನ್ಸ್ ಡ್ಯೂರಿಂಗ್ ರನ್ ಟೈಮ್ ಪಾಲಿಮಾರ್ಫಿಸಮ್. ಓಕೆ, ಆದಷ್ಟು ಯಾವ ಕ್ವೆಶನ್ಸನ್ನು ನಿಮಗೆ ಡಿಫ್ರೆನ್ಷಿಯೇಟ್ ಫಾರ್ಮಲ್ಲಿ ಕೊಡ್ತಾರೆ, ರೈಟ್ ಇಟ್ ಇನ್ ಟೇಬಲ್ ಫಾರ್ಮ್ಯಾಟ್. ಓಕೆ, ಸೇಮ್ ಥಿಂಗ್ ಎಕ್ಸ್ಪ್ಲೇನ್ ಮೆಥಡ್ ಓವರ್ ರೈಡಿಂಗ್ ಅಂತ ಕೇಳಿದ್ದಾರೆ. ಇದಕ್ಕೆ ಆಲ್ರೆಡಿ ನಿಮಗೆ ಜಾವಾ ಲ್ಯಾಬ್ ಮ್ಯಾನುವಲ್ ಪ್ರೋಗ್ರಾಮ್ ಇದೆ, ಅದೇ ಪ್ರೋಗ್ರಾಮನ್ನು ಬರೀರಿ. ಓಕೆ, ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಸೂಪರ್ ಕೀವರ್ಡ್ಸ್? ಸೊ ಸೂಪರ್ ಕೀವರ್ಡ್ means you just think that it is the main keyword, it is the parent. Okay, just like think like it is a leader. That variable can be used by any other classes. That is the superclass. So remember, we have to write these three conditions. Examiner will look for these words. Super can be used to refer immediate parent class instance variable. ಅದಂದರೆ ಇವಾಗ ನೀವು ಒಂದ್ಸಲ ಸೂಪರ್ ಅಂತ ಬರಿತೀರಲ್ವ, ಆ ಲೈನ್ ನೆಕ್ಸ್ಟ್ ಏನು ಬರಿತೀರಾ ಆ ಲೈನ್ಸಿಗೂ ಕೂಡ ಸೂಪರ್ ವೇರಿಯೇಬಲ್ ಆಕ್ಸೆಸ್ ಇರುತ್ತೆ ಅಂತ. ಸೊ ದೆನ್ super can be used to invoke immediate parent class method, same meaning. Okay, and it can also invoke immediate parent class constructor. Remember, it can invoke what all? It can invoke variable, method and constructor. And example nodi illi. First we are going to write class animal and we are going to write string color equal to ಈ ಕಲರ್ ಬರಿತೀವಿ. ಆಮೇಲೆ ಇನ್ನೊಂದು ಕ್ಲಾಸ್ ಬರ್ದಿದ್ದೀವಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಎಕ್ಸ್ಟೆಂಡ್. ಕ್ಲಾಸ್ ಎಕ್ಸ್ಟೆಂಡ್ ಬಂದರೆ ಸಿಂಗಲ್ ಇನ್ಹೆರಿಟೆನ್ಸ್. ಓಕೆ, ಒಂದೇ ಸಲ ಇನ್ಹೆರಿಟ್ ಆಗಿದೆ. ಐ ಹೋಪ್ ಯು ಆರ್ ಗೆಟ್ಟಿಂಗ್. ನೀವು ಒಂದು ಕಾನ್ಸೆಪ್ಟ್ ಓದ್ತಾ ಹೋದರೆ ನೆಕ್ಸ್ಟ್ ಆನ್ಸರ್ಸಿಗೆ ನೀವು ರಿಲೇಟ್ ಮಾಡ್ಕೊಂಡು ಓದ್ಬೋದು. ಓಕೆ, ಆ್ಯಂಡ್ ಇಲ್ಲಿ ಅನದರ್ ಎಕ್ಸಾಂಪಲ್ ದೇ ಹ್ಯಾವ್ ಗಿವನ್ ಸೂಪರಿಗೆ.
ಸೊ ಈ ಕ್ಲಾಸಲ್ಲಿ ಲೈಕ್ ಯು ಶುಡ್ ಅಂಡರ್ಸ್ಟ್ಯಾಂಡ್, ಓಕೆ, ದೇರ್ ಆರ್ 2 ಕ್ಲಾಸಸ್. ಓಕೆ, 2 ಕ್ಲಾಸಸ್ ಇದ್ದರೆ ಫಸ್ಟ್ ಕ್ಲಾಸ್ ಯಾವಾಗೂ ಏನಾಗಿರುತ್ತೆ, ಸೂಪರ್ ಕ್ಲಾಸ್ ಆಗಿರುತ್ತೆ. ಫಾಲೋಡ್ ಬೈ ದ್ಯಾಟ್ ಇಟ್ ವಿಲ್ ಬಿ ಸಬ್ ಕ್ಲಾಸ್. ಸೊ ಸೂಪರ್ ಕ್ಲಾಸಲ್ಲಿ ನಾನು ಏನು ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡಿರ್ತೀನಿ, ಈ ವೇರಿಯೇಬಲ್ಸ್ನ ನಾನು ಸಬ್ ಕ್ಲಾಸಲ್ಲಿ ಬೇಕಾದರೂ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ನಿಮ್ಗೆ ಬೇಕಾಗಿರೋ ಎಕ್ಸಾಂಪಲ್ನ ಶಾರ್ಟ್ ಮಾಡಿ ಬರೀರಿ, ಇದೇ ಎಕ್ಸಾಂಪಲ್ ಬರಿಬೇಕು ಅಂತಿಲ್ಲ. ನೆಕ್ಸ್ಟ್ ಇಸ್ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ನೆಸ್ಟಿಂಗ್ ಆಫ್ ಇಂಟರ್ಫೇಸ್. ಸೇಮ್ ಒಂದೇ ಇವಾಗ ಕ್ಲಾಸನ್ನು ಹೇಗೆ ನಾವು ಇನ್ಹೆರಿಟ್ ಮಾಡ್ತೀವಿ, ಸಿಂಗಲ್ ಇನ್ಹೆರಿಟೆನ್ಸ್, ಮಲ್ಟಿಪಲ್ ಇನ್ಹೆರಿಟೆನ್ಸ್ ಅಂತ, ಸೇಮ್ ಥಿಂಗ್ ಇಂಟರ್ಫೇಸಿಗೆ ವಿ ಸೇ ಇಟ್ ಆಸ್ ನೆಸ್ಟಿಂಗ್. ವಿ ಡೋಂಟ್ ಸೇ ಸಿಂಗಲ್ ಇಂಟರ್ಫೇಸ್ ಆರ್ ಮಲ್ಟಿಪಲ್, ಅದ್ರ ಬದಲಿಗೆ ವಿ ವಿಲ್ ಜಸ್ಟ್ ಯೂಸ್ ದ ವರ್ಡ್ ನೆಸ್ಟಿಂಗ್ ಇಂಟರ್ಫೇಸ್. ಕ್ಲಿಯರ್? ಸೇಮ್ ಥಿಂಗ್, ಒಂದು ಕ್ಲಾಸ್ ಬರೀತೀರಾ, ದೆನ್ ನೆಕ್ಸ್ಟ್ ಮಾಡಬೇಕು ಅಂದರೆ ಇಂಟರ್ಫೇಸ್ ಅನ್ನೋ ವರ್ಡನ್ನು ಯೂಸ್ ಮಾಡಬೇಕು. ಲೈಕ್ ಔಟರ್ ಇಂಟರ್ಫೇಸ್, ಇನ್ನರ್ ಇಂಟರ್ಫೇಸ್, ಇದ್ರ ಒಳಗಡೆ ಇದಿದೆ ಅಂತ ಅಷ್ಟೇ, ಸಿಂಪಲ್. ಆಮೇಲೆ ಮೇನ್ ಫಂಕ್ಷನ್ ಬರೀತೀರಾ ಅಷ್ಟೇ. ದೆನ್ ವಾಟ್ ಈಸ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಆ್ಯಂಡ್ ಅಬ್ಸ್ಟ್ರಾಕ್ಟ್ ಮೆಥಡ್? ನಿಮಗೆ ಅಬ್ಸ್ಟ್ರಾಕ್ಟ್ ಅಂದರೆ ಏನು ನೆನಪಾಗುತ್ತೆ? ನಾರ್ಮಲಿ ಲೈಕ್ ಇಫ್ ಯು ಆರ್ ರೈಟಿಂಗ್ ರಿಸರ್ಚ್ ಪೇಪರ್ ಎಲ್ಲ ಸಮ್ಮರಿ ಥರ ಒಂದು ಅಬ್ಸ್ಟ್ರಾಕ್ಟ್ನ ಬರಿತೀವಿ. ಸೊ ಇಲ್ಲೂ ಅಷ್ಟೇ, ವೆನೆವರ್ ವಿ ವಾಂಟ್ ಟು ಡಿಫೈನ್ ದ ಸೂಪರ್ ಕ್ಲಾಸ್ ವಿ ವಿಲ್ ರೈಟ್ ದ ಅಬ್ಸ್ಟ್ರಾಕ್ಷನ್ ಆರ್ ಅಬ್ಸ್ಟ್ರಾಕ್ಟ್. ಓಕೆ, ಎಕ್ಸಾಂಪಲ್ ನೋಡಿದ್ರೆ ಕ್ಲಿಯರ್ ಆಗುತ್ತೆ. ಸೊ ಇದು ಅಬ್ಸ್ಟ್ರಾಕ್ಟ್ ಬಂದುಬಿಟ್ಟು ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಸಮ್ ಅಬ್ಸ್ಟ್ರಾಕ್ಟ್ ಮೆಥಡ್. ಓಕೆ, ಸೊ ಅಬ್ಸ್ಟ್ರಾಕ್ಟ್ ಮೆಥಡ್ ಕ್ರಿಯೇಟ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ರೈಟ್ ಇಟ್ ಬಿಫೋರ್ ಕ್ಲಾಸ್. ಬಿಫೋರ್ ಕ್ಲಾಸೇ ನಾವು ಅಬ್ಸ್ಟ್ರಾಕ್ಟ್ ಅನ್ನೋ ವರ್ಡನ್ನು ಬರೀಬೇಕು. ಸೊ ಯು ಕ್ಯಾನ್ ಐದರ್ ಕ್ರಿಯೇಟ್ ಕ್ಲಾಸ್ ಆರ್ ಯು ಕ್ಯಾನ್ ಆಲ್ಸೋ ಕ್ರಿಯೇಟ್ ದ ಮೆಥಡ್. ಸೊ ಅಲ್ಲಿ ಅಬ್ಸ್ಟ್ರಾಕ್ಟ್ ಡಬಲ್ ಏರಿಯಾ ಅನ್ನೋದೇನಾಯಿತು, ಇಟ್ ಬಿಕೇಮ್ ಮೆಥಡ್. ಆಯಿತಾ? ಸೊ ಕ್ಲಾಸ್ ಅಥವಾ ಮೆಥಡ್ ಏನಾದರೂ ಬರಿಬೋದು ಅಬ್ಸ್ಟ್ರಾಕ್ಟ್ ಯೂಸ್ ಮಾಡಿಕೊಂಡು. ಅಬ್ಸ್ಟ್ರಾಕ್ಟ್ ಯಾಕೆ ಬರಿತೀವಿ? ಜಸ್ಟ್ ಒಂದು ಸಮ್ಮರಿ ಕೊಡೋಕ್ಕೆ. ದೆನ್ ಕಮ್ಸ್ ಮಾಡ್ಯೂಲ್ 4. ಸೊ ಮಾಡ್ಯೂಲ್ 4ಅಲ್ಲಿ ಎಕ್ಸೆಪ್ಷನ್ ಅಂತ ಇದೆ. ಸೊ ನಮಗೆ ಇವಾಗ ಒಂದು ಫುಲ್ ಕೋಡ್ ಇರುತ್ತೆ. ಲೆಟ್ ಅಸ್ ಸೇ ವಿ ಹ್ಯಾವ್ ಮಲ್ಟಿಪಲ್ ಲೈನ್ ಆಫ್ ಕೋಡ್. ಬಟ್ ನನಗೆ ಈ 2 ಲೈನ್ ಏನಿದೆ ಅಲ್ವಾ, ಈ ಲೈನ್ ಮತ್ತು ಈ ಲೈನ್, ಅದು ಎರಡು ಒಂದು ಕೋಡಲ್ಲಿ ಕನ್ಸಿಡರ್ ಆಗಬಾರ್ದು. ಐ ವಾಂಟ್ ಟು ಕೀಪ್ ಇಟ್ ಅವೇ. ಆವಾಗ ವಿ ಯೂಸ್ ಎಕ್ಸೆಪ್ಷನ್ ಕಾನ್ಸೆಪ್ಟ್. ಓಕೆ, ಸೊ ಲೆಟ್ ಅಸ್ ಲುಕ್ ಎಟ್ ದ ಎಕ್ಸಾಂಪಲ್. ಥಿಯರಿ ನೀವು ಓದ್ತೀರಾ. ಓಕೆ, ಸೊ ಎಕ್ಸೆಪ್ಷನ್ ಕ್ಯಾಚ್ ಆಗಬೇಕು ಅಂದರೆ ಇಟ್ ಕ್ಯಾನ್ ಬಿ ಹ್ಯಾಂಡಲ್ಡ್. ಜಾವಾದಲ್ಲಿ ಎಕ್ಸೆಪ್ಷನ್ ಕ್ಯಾನ್ ಬಿ ಹ್ಯಾಂಡಲ್ಡ್ ಬೈ ಯೂಸಿಂಗ್ ದ 5 keywords. ವಾಟ್ ಆರ್ ದೋಸ್ 5 keywords? ಟ್ರೈ. ಸೊ ಟ್ರೈ, ಇಟ್ ವಿಲ್ ಟ್ರೈ ಟು ಕ್ಯಾಚ್ ದ ಬ್ಲಾಕ್. ಲೈಕ್ ಏನು ಎಕ್ಸೆಪ್ಷನ್ ಕ್ರಿಯೇಟ್ ಮಾಡ್ತಿದೆ, ಇಟ್ ವಿಲ್ ಟ್ರೈ ಟು ಕ್ರಿಯೇಟ್ ಇಟ್, ಕ್ಯಾಚ್ ಇಟ್. It is going to try and then catch will go to catch it. It will catch it. Okay. ಆಮೇಲೆ throw. So whenever there is runtime error, the code must throw an exception, right? ಸೊ ಇವಾಗ ನಿಮ್ಗೆ ಏನೋ ಒಂದು ಎರರ್ ಬರ್ತಿದೆ, ನೀವು ಕೋಡನ್ನು ರನ್ ಮಾಡಿದಾಗ ನಿಮಗೆ ಗೊತ್ತಾಗಬೇಕಲ್ವ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ. ಹಾಗಾಗಿ ಯೂಸ್ ಥ್ರೋ. ಥ್ರೋ ಇಸ್ ಗೋಯಿಂಗ್ ಟು ಥ್ರೋ ಯು ದ ಎಕ್ಸೆಪ್ಷನ್, ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ತೋರಿಸುತ್ತೆ. ದೆನ್ ವಿ ಹ್ಯಾವ್ ಥ್ರೋಸ್. ಥ್ರೋ ಆ್ಯಂಡ್ ಥ್ರೋಸ್ ಬೋತ್ ಆರ್ ಡಿಫ್ರೆಂಟ್. ಇಲ್ಲಿ ನೋಡಿ, ಡಬ್ಲ್ಯೂ ಇದೆ, WS ಇದೆ. ಸೊ ಥ್ರೋಸ್ ಇಸ್ ನಥಿಂಗ್ ಬಟ್ ಇಫ್ ಎನಿ ಮೆಥಡ್ ಕೆನಾಟ್ ಹ್ಯಾಂಡಲ್ ಇಟ್ಸ್ ಎಕ್ಸೆಪ್ಷನ್, ದೆನ್ ವಿ ಯೂಸ್ ಥ್ರೋಸ್. ಅದಕ್ಕೆ ಯಾವುದು ಅಂತ ಐಡೆಂಟಿಫೈ ಮಾಡೋಕ್ಕೆ ಕರೆಕ್ಟಾಗಿ ಬರ್ತಿಲ್ಲ, ಯಾವ ಎಕ್ಸೆಪ್ಷನ್ ಥ್ರೋ ಮಾಡ್ತಿದೆ ಅಂತ. ಇಫ್ ಇಟ್ ಕೆನಾಟ್ ಹ್ಯಾಂಡಲ್ ದಟ್ ಎಕ್ಸೆಪ್ಷನ್ ಬೈ ಸಮ್ ಸೀಕ್ವೆನ್ಸ್, ದೆನ್ ಇಟ್ ವಿಲ್ ಯೂಸ್ ಥ್ರೋಸ್. ಇಟ್ ವಿಲ್ ಜಸ್ಟ್ ಸೇ ಇದು ರೆಫರ್ ಮಾಡಬಹುದೇನೋ ಅಂತ ಅಷ್ಟೆ. Then we use finally. So finally it is optional actually, and this code is executed after finishing try block. Try block ನಂತರ ಕ್ಯಾಚ್ ಮಾಡುತ್ತೆ. if there is any condition, throws ವರ್ಕ್ ಆದಮೇಲೆ ಲಾಸ್ಟಿಗೆ ವರ್ಕ್ ಆಗೋದು ಫೈನಲಿ. ಓಕೆ, ಸೊ ಒಂದು ಎಕ್ಸಾಂಪಲ್ ನೋಡಿ. ನೀವು ಟ್ರೈ ಬರೀತೀರಾ, ಇನ್ನೂ ಒಂದು ಕಂಡೀಷನ್ ಇರುತ್ತೆ. ಕ್ಯಾಚಲ್ಲಿ ಯಾವಾಗೂ ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ದ ಸಿಂಟ್ಯಾಕ್ಸ್ ಫಾರ್ ಕ್ಯಾಚ್. ಯು ಹ್ಯಾವ್ ಟು ರೈಟ್ ದ ಎಕ್ಸೆಪ್ಷನ್. ಓಕೆ, ಆ್ಯಂಡ್ ಎಕ್ಸೆಪ್ಷನ್ ಏನೇ ಇರ್ಬೋದು ನೋಡಿ. ಆಫ್ಟರ್ ಟ್ರೈ ದೇರ್ ಕ್ಯಾನ್ ಬಿ ಮಲ್ಟಿಪಲ್ ಕ್ಯಾಚ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಲಾಸ್ಟಿಗೆ ಫೈನಲಿ ಬರುತ್ತೆ. ಓಕೆ, ಆ್ಯಂಡ್ ಇನ್ನೊಂದು ಎಕ್ಸಾಂಪಲ್ ಬರೆದಿದ್ದಾರೆ ಇಲ್ಲಿ. ಓಕೆ, ಇಲ್ಲಿ ಎಕ್ಸಾಕ್ಟ್ಲಿ ನಂಬರ್ಸ್ ತೊಗೊಂಡು ಬರ್ದಿದ್ದಾರೆ ಅಷ್ಟೇ. ಸೊ ಕ್ಲಾಸ್ ಇರುತ್ತೆ, ಯು ಆರ್ ಗೋಯಿಂಗ್ ಟು ಟ್ರೈ ಸಮಥಿಂಗ್. ಸೊ ನಿಮಗೆ ಗೊತ್ತಿದೆ ಅಲ್ವಾ, ಇವಾಗ
ಝೀರೋ ಡಿವಿಷನ್ ಎರರ್ ಅಂತ. ಸೊ ಅದೇ ಎಕ್ಸಾಂಪಲನ್ನು ಇಲ್ಲಿ ಬರಿಬೋದು. ಯರ್ ದೇವ್ ಟೇಕನ್ ಅರಿಥಮೆಟಿಕ್ ಎಕ್ಸೆಪ್ಷನ್ ಝೀರೋ ಡಿವಿಷನ್ ಎರರ್. ಐ ಥಿಂಕ್ ಇದು ನಿಮಗೆ ಲ್ಯಾಬಲ್ಲೂ ಇದೆ. ಸೇಮ್ ಎಕ್ಸಾಂಪಲನ್ನೇ ಬರೀರಿ, ಜಾಸ್ತಿ ಎಫರ್ಟ್ಸ್ ಹಾಕಕ್ಕೆ ಹೋಗಬೇಡಿ. ಓಕೆ, ದೆನ್ ಎಕ್ಸೆಪ್ಷನ್ ರಿಲೇಟೆಡ್ ಪ್ರೋಗ್ರಾಮ್, ಇದು ನಿಮ್ಮ ಲ್ಯಾಬಲ್ಲೇ ಇದೆ. ಅದನ್ನೇ ಲ್ಯಾಬ್ ಪ್ರೋಗ್ರಾಮನ್ನೇ ಬರೀರಿ, ಇನ್ನು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಬೇಡಿ. ಸೊ ಎಕ್ಸೆಪ್ಷನಲ್ಲಿ 2 ಕನ್ಸ್ಟ್ರಕ್ಟರ್ಸ್ ಇದೆ, ಅದು ನಿಮಗೆ ಗೊತ್ತಿರಬೇಕು. ಎಕ್ಸೆಪ್ಷನ್ ಒಳಗಡೆ ಏನೂ ಬರೀದೇ ಇದ್ದರೂ ಇಟ್ ವಿಲ್ ಟೇಕ್ ದ ವ್ಯಾಲ್ಯೂ, ಆರ್ ಯು ಕ್ಯಾನ್ ರೈಟ್ ಸಮ್ ಮೆಸೇಜ್. ಲೈಕ್ ನಿಮಗೆ ಇದೆ, ಓಕೆ ನನಗೆ ಎರರ್ ಆಗ್ತಿದೆ ಅಂತ ಐಡೆಂಟಿಫೈ ಮಾಡಬೇಕು ಅಂದರೆ ನಾನೇ ಇಲ್ಲಿ ಬರಿಬೋದು, ಮೈ ಎರರ್ ಈಸ್ ದಿಸ್. ನಿಮ್ಗೆ ಏನಾದರೂ ಡಿಸ್ಪ್ಲೇ ಆಗಬೇಕು ಔಟ್ಪುಟ್ಟಲ್ಲಿ, ಲೈಕ್ ಅದು ಕ್ಲೂ ಸಿಗುತ್ತೆ ಅಲ್ವಾ, ಓಕೆ ನನಗೆ ಇದೇ ಔಟ್ಪುಟ್ಟಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಅಂತ. ಸೊ ಆ ಥರ ಇಫ್ ಯು ವಾಂಟ್ ಟು ಪ್ರಿಂಟ್ ಎನಿ ಮೆಸೇಜ್ ಯು ಕ್ಯಾನ್ ರೈಟ್ ಬೈ ಯೂಸಿಂಗ್ ದಿಸ್ ಸ್ಟ್ರಿಂಗ್ ಮೆಸೇಜ್. Okay, see now if I want to write something I can write my exception marks cannot be negative. ನಂಗೆ ಇದೇ ಪ್ರಿಂಟ್ ಆಗಬೇಕು ಅಂದರೆ ಐ ಶುಡ್ ಯೂಸ್ ಸಮಥಿಂಗ್ ಲೈಕ್ ದಿಸ್. ಸ್ಟ್ರಿಂಗ್ ಅಂತ ಒಂದು ಫಂಕ್ಷನ್ ಯೂಸ್ ಮಾಡಿದ್ರೆ ನಂಗೆ ಬೇಕಾಗಿರೋ ಥರ ನಾನು ಸೆಂಟೆನ್ಸ್ನ ಚೇಂಜ್ ಮಾಡ್ಕೋಬಹುದು. ದೆನ್ ವಿ ಹ್ಯಾವ್ ಪ್ಯಾಕೇಜಸ್. ಪ್ಯಾಕೇಜಸ್ ನಥಿಂಗ್ ಬಟ್ ನಿಮಗೆ ಒಂದು ಬ್ಲಾಕ್ ಆಫ್ ಕೋಡನ್ನು ಮತ್ತೆ ಬರೆಯೋಕ್ಕಾಗಲ್ಲ. ಆಲ್ರೆಡಿ ಯಾರೋ ಒಬ್ಬರು ಆ ಪ್ಯಾಕೇಜ್ ಒಳಗಡೆ ಬರೆದಿರ್ತಾರೆ. ಅದನ್ನು ನೀವು ಯೂಸ್ ಮಾಡ್ಕೋಬೇಕು ಅಂದರೆ ಯು ಕ್ಯಾನ್ ಯೂಸ್ ದ ಪ್ಯಾಕೇಜ್. ಇಫ್ ಯು ವಾಂಟ್ ಯು ಕ್ಯಾನ್ ಆಲ್ಸೋ ಕ್ರಿಯೇಟ್ ಯೋರ್ ಪ್ಯಾಕೇಜ್. ಪ್ಯಾಕೇಜಲ್ಲಿ ಏನಿರಲ್ಲ, ಒಂದು ಬ್ಲಾಕ್ ಆಫ್ ಕೋಡ್ ಇರುತ್ತೆ ಅಷ್ಟೇ. ಸೊ ಪ್ಯಾಕೇಜ್ ಇಸ್ ಕಲೆಕ್ಷನ್ ಆಫ್ ಕ್ಲಾಸಸ್. ಆಬ್ವಿಯಸ್ಲಿ ಪ್ರೋಗ್ರಾಮ್ ಒಳಗಡೆ ಜಾವಾ ಪ್ರೋಗ್ರಾಮಲ್ಲಿ ಕ್ಲಾಸ್ ಅನ್ನೋದು ಇರಲೇಬೇಕು ಅಲ್ವಾ, ಸೇಮ್ ಥಿಂಗ್. ಸೊ ಪ್ಯಾಕೇಜನ್ನು ನಾವು ನೇಮ್ ಮಾಡ್ಕೋಬೇಕಾಗತ್ತೆ. ವಿ ಹ್ಯಾವ್ ಟು ಗಿವ್ ದ ನೇಮ್. ಸೊ ಸಿಂಟ್ಯಾಕ್ಸ್ ಇಸ್ ಪ್ಯಾಕೇಜ್ ಆ್ಯಂಡ್ ಫಾಲೋಡ್ ಬೈ PKG ಅಂದರೆ ಇಲ್ಲೇನು, ಪ್ಯಾಕೇಜ್ ನೇಮ್. ಇಟ್ ಈಸ್ ದ ನೇಮ್ ಆಫ್ ದ ಪ್ಯಾಕೇಜ್. ಆಮೇಲೆ ಸಪೋಸ್ ಇಫ್ ಯು ವಾಂಟ್ ಟು ಕ್ರಿಯೇಟ್ ಮಲ್ಟಿಪಲ್ ಪ್ಯಾಕೇಜಸ್, ಆವಾಗ ದಿಸ್ ಇಸ್ ದ ಸಿಂಟ್ಯಾಕ್ಸ್. ಪ್ಯಾಕೇಜ್ 1, ಪ್ಯಾಕೇಜ್ 2, ಪ್ಯಾಕೇಜ್ 3 ಆ ಥರ ಮಲ್ಟಿಪಲ್ ಪ್ಯಾಕೇಜಸನ್ನು ನೀವು ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇವಾಗ ನಿಮಗೆ ಸಪೋಸ್ ಆಲ್ರೆಡಿ ಇರೋದೇ ಪ್ಯಾಕೇಜ್ ಬೇಕಿದೆ ಅಂದರೆ ವಿ ಹ್ಯಾವ್ ಟು ಇಂಪೋರ್ಟ್ ಇಟ್, ರೈಟ್? ನಿಮಗೆ ಪೈಥಾನಲ್ಲೂ ಇಂಪೋರ್ಟ್ ಇದೆ. ಸೇಮ್ ಥಿಂಗ್, ಇಫ್ ಯು ವಾಂಟ್ ಟು ಇಂಪೋರ್ಟ್ ದ ಪ್ಯಾಕೇಜಸ್ ವಿಚ್ ಇಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ ಜಾವಾ, ವಿ ಹ್ಯಾವ್ ಟು ಯೂಸ್ ಇಂಪೋರ್ಟ್ ಕೀವರ್ಡ್. ಓಕೆ, ಆ್ಯಂಡ್ ಇಂಪೋರ್ಟ್ ಪ್ಯಾಕೇಜ್ 1 ಆರ್ ಇಫ್ ಯು ವಾಂಟ್ ಟು ಯೂಸ್ ಪ್ಯಾಕೇಜ್ 2. ಇವಾಗ ಒಂದೇ ಪ್ಯಾಕೇಜಲ್ಲಿ ನಾನು ಹೇಳಿದೆ ಪ್ರೋಗ್ರಾಮ್ ಬರೆದಿರ್ತೀವಿ ಅಂತ. ಪ್ರೋಗ್ರಾಮಲ್ಲಿ ತುಂಬ ಕ್ಲಾಸ್ ಇರುತ್ತೆ. ಸೊ ಯಾವ ಕ್ಲಾಸ್ ಬೇಕೋ ಆ ಕ್ಲಾಸ್ ನೇಮನ್ನು ಮೆನ್ಷನ್ ಮಾಡಿ ಅದಷ್ಟೇ ಕ್ಲಾಸನ್ನು ನೀವು ಯೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಇಂಪೋರ್ಟ್ java.io.star. ಸ್ಟಾರ್ ಅಂದರೆ ನೀವು ಎಲ್ಲ ಆ ಒಂದು ಪರ್ಟಿಕ್ಯುಲರ್ ಪ್ಯಾಕೇಜಲ್ಲಿರೋ ಎಲ್ಲ ಕ್ಲಾಸನ್ನು ಇಂಪೋರ್ಟ್ ಮಾಡ್ತಿದ್ದೀರಾ ಅಂತ. ಸ್ಟಾರ್ ಬರ್ದಿಲ್ಲ ಅಂದರೆ ಸ್ಪೆಸಿಫಿಕ್ಕಾಗಿ ಇಂಪೋರ್ಟ್ ಮಾಡ್ತಿದ್ದೀರಾ ಅಂತ. ಇಲ್ಲಿ ನೋಡಿ, ಇಲ್ಲಿ ಸ್ಟಾರ್ ಬರ್ದಿಲ್ಲ, ಯು ಆರ್ ಓನ್ಲಿ ಇಂಪೋರ್ಟಿಂಗ್ ಡೇಟ್ ವ್ಯಾಲ್ಯೂ. ಓಕೆ, then we have note on access protection in different levels. For this we have this diagram. ಈ ಡಯಾಗ್ರಾಮನ್ನೇ ಬರೆದ್ಬೇಡಿ, ಯಾಕಂದರೆ ಈ ಡಯಾಗ್ರಾಮಲ್ಲಿರೋ ಎಲ್ಲ ಪಾಯಿಂಟ್ಸ್ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ. ಸೊ ನೆನ್ಪಿಟ್ಕೊಳ್ಳಿ, ಐ ಹ್ಯಾವ್ ಟೋಲ್ಡ್ ಯು, ರೈಟ್? ನೀವು ಒಂದು ವೇರಿಯೇಬಲನ್ನು ಪ್ರೈವೇಟ್ ಮಾಡ್ಬೋದು, ನೋ ಮಾಡಿಫೈಯರ್, ಪಬ್ಲಿಕ್ ಮತ್ತು ಪ್ರೊಟೆಕ್ಟೆಡ್. ಐ ಹ್ಯಾವ್ ಟೋಲ್ಡ್ ಯು ಅಬೌಟ್ ದಿಸ್. ನೋ ಮಾಡಿಫೈಯರ್ ಮೀನ್ಸ್ ಯು ಕೆನಾಟ್ ಮಾಡಿಫೈ ಇಟ್ ಅಷ್ಟೇ. ಓಕೆ, ಆ್ಯಂಡ್ ಆಮೇಲೆ ಸೇಮ್ ಕ್ಲಾಸ್, ಸೇಮ್ ಪ್ಯಾಕೇಜ್, ಸಬ್ ಕ್ಲಾಸ್. ಸೊ ಈ ಥರ ನೀವು 4 ಕಾಲಮನ್ನು ಮಾಡ್ಕೋಬೇಕು. ಆ್ಯಂಡ್ ಇದನ್ನು ನೆನ್ಪಿಟ್ಕೊಳ್ಳೋಕ್ಕೆ ಟ್ರಿಕ್ ಏನು ಅಂದರೆ ಇಲ್ಲಿ ನೋಡಿ, ಇಷ್ಟು ಆ್ಯಂಡ್ ದಿಸ್ ಆಲ್ ಇಟ್ ಈಸ್ ಎಸ್. ಓಕೆ, ಆ್ಯಂಡ್ ನೆಕ್ಸ್ಟ್ ಇಫ್ ಯು ಸಿ ಫ್ರಮ್ ಇಯರ್ ಟು ಇಯರ್ ಇಟ್ ಈಸ್ ನೋ. ಅಗೇನ್ ಫ್ರಮ್ ಇಯರ್ ಟು ಇಯರ್ ಇಟ್ ಈಸ್ ಎಸ್, ಆ್ಯಂಡ್ ಮಧ್ಯದಲ್ಲಿ ಇದೊಂದೇ ನೋ. ನೆನಪಿರುತ್ತೆ ತಾನೆ? ಎಸ್, ಐ ವಿಲ್ ಮಾರ್ಕ್ ಆಲ್ ದ ನೋಸ್. ಸಿ ದಿಸ್ 3 ವ್ಯಾಲ್ಯೂ ಇಸ್ ನೋ. ಅದು ಬಿಟ್ಟರೆ ಎಲ್ಲ ಕಡೆ ಎಸ್ ಅನ್ನು ಬರೀಬೇಕು ಅಷ್ಟೆ. ಯು ಆರ್ ಜಸ್ಟ್ ಟೆಲ್ಲಿಂಗ್ ವೆದರ್ ಇಟ್ ಈಸ್ ಆಕ್ಸೆಸಿಬಲ್ ಆರ್ ನೋ ಅಂತ ಅಷ್ಟೆ. ಓಕೆ, ಆ್ಯಂಡ್ ಇದಕ್ಕೆ ಇಫ್ ಯು ವಾಂಟ್ ಟು ಗಿವ್ ಯು ಕ್ಯಾನ್ ರೈಟ್ ಎಕ್ಸಾಂಪಲ್. ಇಲ್ಲ ಈ ಟೇಬಲ್ ನೋಡಿದ್ರೆ ಕಣ್ಮುಚ್ಚಿ ಮಾರ್ಕ್ಸ್ ಕೊಡ್ತಾರೆ. Okay, then we have difference between throw and throws. So throw, it is a keyword. It is used to throw an exception. Throws is also a keyword, but it is used to method signature.
ಮೆಥಡ್ ಸಿಗ್ನೇಚರ್ ಲೈಕ್ you're going to refer to other method. ನಿಮಗೆ ಎಕ್ಸಾಕ್ಟಾಗಿ ಏನಾಗುತ್ತೆ ಅಂತ ಥ್ರೋಸಲ್ಲಿ ಗೊತ್ತಾಗಲ್ಲ, ಸೊ ಇಟ್ ಈಸ್ ಗೋಯಿಂಗ್ ಟು ರೆಫರ್ ಟು ಸಮ್ ಅದರ್ ಮೆಥಡ್. ದಟ್ ಈಸ್ ಕಾಲ್ಡ್ as ಮೆಥಡ್ ಸಿಗ್ನೇಚರ್. ಥ್ರೋಸ್ ಈಸ್ ಯೂಸ್ಡ್ ವಿದಿನ್ ದ ಮೆಥಡ್, ಬಟ್ ಥ್ರೋಸ್ is used with the method signature. Okay, when we use throw, it is used to throw only one exception, but ನಾವು ಎಕ್ಸೆಪ್ಷನ್ಸ್ ಲೈಕ್ ಥ್ರೋಸ್ ಯೂಸ್ ಮಾಡಬೇಕು ಅಂದರೆ ವಿ ಕ್ಯಾನ್ ಯೂಸ್ ಮಲ್ಟಿಪಲ್ ಎಕ್ಸೆಪ್ಷನ್ಸ್, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಥ್ರೋ ಈಸ್ ಯೂಸ್ಡ್ ಫಾರ್ ಅನ್ಚೆಕ್ಡ್ ಆ್ಯಂಡ್ ಚೆಕ್ಡ್ ಎಕ್ಸೆಪ್ಷನ್ಸ್, ಬಟ್ ಥ್ರೋಸ್ ಇಟ್ ಈಸ್ ಓನ್ಲಿ ಯೂಸ್ಡ್ ಫಾರ್ ಚೆಕ್ಡ್ ಎಕ್ಸೆಪ್ಷನ್ಸ್. ಆ್ಯಂಡ್ ಎಕ್ಸಾಂಪಲ್ ಬರೀಬೇಕು. ಥ್ರೋಗೊಂದು ಎಕ್ಸಾಂಪಲ್ ಬರೀರಿ, ಥ್ರೋಸಿಗೆ ಒಂದು ಎಕ್ಸಾಂಪಲ್ ಬರೀರಿ. ಇಲ್ಲಿ ನೋಡಿ, ಇಷ್ಟೇ ಇರೋದು ಪ್ರೋಗ್ರಾಮ್. ಥ್ರೋಗೆ ಯು ಕ್ಯಾನ್ ಸ್ಕಿಪ್ ದಿಸ್. ಥ್ರೋ ಒಂದೇ ಥ್ರೋ ಬರೀರಿ. ಒನ್ ಥ್ರೋ ಇಸ್ ಇಯರ್ ರೈಟ್, ಸೊ ಒನ್ ಥ್ರೋ ಬರೀರಿ, ಒಂದೇ ಥ್ರೋ, ಆ್ಯಂಡ್ ಇಟ್ ವಿಲ್ ಕ್ಯಾಚ್ ಸಮಥಿಂಗ್. ಆಮೇಲೆ ಫೈನಲ್ ಬ್ಲಾಕ್ನ ಬರೀರಿ ಅಷ್ಟೇ. ಥ್ರೋಗೊಂದು ಥ್ರೋಸ್ಗೊಂದು ಎಕ್ಸಾಂಪಲ್ನ ಬರೀರಿ. ದೆನ್ ವಿ ಹ್ಯಾವ್ ಮೆಥಡ್ಸ್ ಆಫ್ ಥ್ರೋಯೇಬಲ್ ಕ್ಲಾಸ್. ಸೊ ಮೆಥಡ್ಸ್ ಆಫ್ ಥ್ರೋಯೇಬಲ್ ಕ್ಲಾಸಲ್ಲಿ ಫಿಲ್ ಇನ್ ಸ್ಟಾಕ್ ಟ್ರೇಸ್ ಅಂತ. ಸೊ ಇವಾಗ ಏನೇನು ಎಕ್ಸೆಪ್ಷನ್ಸ್ ಇರುತ್ತೆ ಅಲ್ವಾ, ಅದಷ್ಟು ಸ್ಟಾಕ್ ಅಂತ ಒಂದು ಇದಿದೆ, ಡೇಟಾ ಸ್ಟ್ರಕ್ಚರ್ ಇದೆ. ಸೊ ಆ ಡೇಟಾ ಸ್ಟ್ರಕ್ಚರಲ್ಲಿ ಏನೇನು ಎಕ್ಸೆಪ್ಷನ್ ಕ್ರಿಯೇಟ್ ಆಗಿರುತ್ತೆ ಅದು ಹೋಗ್ಬಿಟ್ಟು ಈ ಸ್ಟಾಕಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆ, ಆ್ಯಂಡ್ ಗೆಟ್ ಕಾಸ್ ಅಂದರೆ ಯಾಕೆ ಆ ಒಂದು ಕಾಸ್ ಆಯಿತು, ಲೈಕ್ ಇಟ್ ವಿಲ್ ಶೋ ಯು ದ ಕಾಸ್ ಫಾರ್ ಎಕ್ಸೆಪ್ಷನ್, ಯಾಕದಾಯಿತು, ರೀಸನ್. ದೆನ್ ಗೆಟ್ ಲೋಕಲೈಸ್ಡ್ ಮೆಸೇಜ್. ಸೊ ಇಫ್ ಯು ವಾಂಟ್ ಟು ಡಿಸ್ಕ್ರೈಬ್ ಸಮಥಿಂಗ್ ಲೈಕ್ ವೈ ದಟ್ ಎಕ್ಸೆಪ್ಷನ್ ಹ್ಯಾಸ್ ಹ್ಯಾಪೆಂಡ್, ಆವಾಗ ವಿ ಕ್ಯಾನ್ ಯೂಸ್ ದ ಫಂಕ್ಷನ್ ಲೋಕಲೈಸ್ಡ್ ಮೆಸೇಜ್. ಲೋಕಲೈಸ್ಡ್ ಅಂದರೆ ನಾವು ಟೈಪ್ ಮಾಡಿರೋದು, ಲೋಕಲ್ ಮೆಸೇಜ್ ಆ ಥರ. ದೆನ್ ವಿ ಹ್ಯಾವ್ ಗೆಟ್ ಮೆಸೇಜ್. ಸೊ ಗೆಟ್ ಮೆಸೇಜ್ ಇಸ್ ನಥಿಂಗ್ ಬಟ್ ಇಟ್ ವಿಲ್ ಜಸ್ಟ್ ಗಿವ್ ದ ಮೆಸೇಜ್ ಲೈಕ್ ವೈ ಎರರ್ ಹ್ಯಾಪೆಂಡ್, ದಿಸ್ ಇಸ್ ಆಲ್ರೆಡಿ ಸ್ಟೋರ್ಡ್ ಮೆಸೇಜ್. ಲೋಕಲೈಸ್ಡ್ ಮೆಥಡ್ಸ್ ಅಂದರೆ ನಾವು ಮಾಡಿಫೈ ಮಾಡಿರೋ ಮೆಸೇಜ್. ಫೈನ್. ಓಕೆ, ಸೊ ನೆಕ್ಸ್ಟ್ ಸ್ಟಾಕ್ ಟ್ರೇಸ್ ಎಲಿಮೆಂಟ್ ಗೆಟ್ ಸ್ಟಾಕ್ ಟ್ರೇಸ್ ಇಸ್ ನಥಿಂಗ್ ಬಟ್ ಸೇಮ್ ಥಿಂಗ್. ಏನೇನು ಎರರ್ ಆಗಿದೆ ಒಂದು ಸ್ಟಾಕಲ್ಲಿ ಸ್ಟೋರ್ ಆಗಿರುತ್ತೆ, ಅಷ್ಟು ಟ್ರೇಸ್ ವ್ಯಾಲ್ಯೂಸ್ ನಿಮಗೆ ಸಿಗುತ್ತೆ. ಓಕೆ, ಫೈನ್. ನೆಕ್ಸ್ಟ್ ನೋಡೋಣ. ಆ್ಯಂಡ್ ಇಲ್ಲಿ ಮಲ್ಟಿಪಲ್ ಎಕ್ಸಾಂಪಲ್ಸ್ ಇದೆ, ನೀವು ಇದನ್ನೇ ಎಕ್ಸಾಂಪಲಾಗಿ ಬರಿಬೋದು, ಏನೂ ಹೊಸದಾಗಿಲ್ಲ. ದೆನ್ ಮಲ್ಟಿ ಕ್ಯಾಚ್ ಬ್ಲಾಕ್. ಮಲ್ಟಿ ಕ್ಯಾಚ್ ಅಂದರೆ ಏನು, ತುಂಬ ಕ್ಯಾಚ್ ಬ್ಲಾಕ್ ಇರೋದು. ಸೊ ಒಂದೇ ಪ್ರೋಗ್ರಾಮಲ್ಲಿ ತುಂಬ ಕ್ಯಾಚ್ ಬ್ಲಾಕ್ ಇದ್ದರೆ ದಟ್ ಈಸ್ ಮಲ್ಟಿ ಕ್ಯಾಚ್ ಬ್ಲಾಕ್ ಅಂತ. ಸೊ ಒಂದೇ ಪ್ರೋಗ್ರಾಮಲ್ಲಿ ಟ್ರೈ ಒಂದು ಸಲ ಬರೀರಿ, ಆಮೇಲೆ ಕ್ಯಾಚ್ ಅನ್ನೋದನ್ನು ಒಂದೆರಡು ಸಲ ಬರೀರಿ. ನೋಡಿ, ಕ್ಯಾಚ್ ಇಷ್ಟೇ. ಈ ಕ್ಯಾಚ್ ಏನು ಮಾಡುತ್ತೆ, ಎಕ್ಸೆಪ್ಷನನ್ನು ಕ್ಯಾಚ್ ಮಾಡುತ್ತೆ. ಯಾವ ಟೈಪ್ ಆಫ್ ಎಕ್ಸೆಪ್ಷನ್ಸ್ ಇದೆ ನಾರ್ಮಲ್ ಆಗಿ, ಅರಿಥಮ್ಯಾಟಿಕ್ ಎಕ್ಸೆಪ್ಷನ್, ಅರೇ ಇಂಡೆಕ್ಸ್ ಔಟ್ ಆಫ್ ಬೌಂಡ್ ಎಕ್ಸೆಪ್ಷನ್. ಸೊ ಅರೇ ಇಂಡೆಕ್ಸ್ ಔಟ್ ಆಫ್ ಬೌಂಡ್ ಎಕ್ಸೆಪ್ಷನ್ ಏನು ಅಂದರೆ, ಇವಾಗ ನಾನು ಅರೇ 5 ಅಂತ ಕೊಟ್ಟರೆ ಅದು 5 ವ್ಯಾಲ್ಯೂಸ್ ಮಾತ್ರ ಸ್ಟೋರ್ ಆಗುತ್ತೆ. ಸಪೋಸ್ ನಾನು 6 ಸ್ಟೋರ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಅರೇ ಇಂಡೆಕ್ಸ್ ಔಟ್ ಆಫ್ ಬೌಂಡ್ ಎಕ್ಸೆಪ್ಷನ್. ಫೈನ್. ಓಕೆ, ಕಮಿಂಗ್ ಟು ಮಾಡ್ಯೂಲ್ 5. ಮಾಡ್ಯೂಲ್ 5ಅಲ್ಲಿ ನಿಮಗೆ ಜಾಸ್ತಿ ಡೆಫಿನೇಷನ್ಸ್ ಕೇಳ್ತಾರೆ. ಓಕೆ, ಏನೇನು ಡೆಫಿನೇಷನ್ ಕೇಳ್ಬೋದು ಅಂತ ಇಲ್ಲಿ ಆಲ್ರೆಡಿ ಲೀಸ್ಟ್ ಮಾಡಿದ್ದೀನಿ. ನಾನು ನಾರ್ಮಲಾಗಿ ಹೇಳ್ತೀನಿ ಅದಂದರೆ ಏನು ಅಂತ, ಆಮೇಲೆ ನೀವು ಡೆಫಿನೇಷನ್ ಓದಿ ಅರ್ಥ ಆಗುತ್ತೆ. ಸೊ ಎನ್ಯೂಮರೇಷನ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಲೀಸ್ಟ್ ಆಫ್ ನೇಮ್ಡ್ ಕಾನ್ಸ್ಟೆಂಟ್ಸ್. ತುಂಬ ನಮಗೆ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಇದ್ದರೆ ಒಂದೇ ಕಡೆ ಬರಿತೀವಿ, ದಟ್ ಲೀಸ್ಟ್ ಇಸ್ ಕಾಲ್ಡ್ ಆಸ್ ಎನ್ಯೂಮರೇಷನ್. ಓಕೆ, ಸಮಥಿಂಗ್ ಲೈಕ್ ದಿಸ್. ಐ ವಿಲ್ ರೈಟ್ enum ಆ್ಯಪಲ್. ಸೊ ಆ್ಯಪಲ್ ಒಳಗಡೆ ಇದಿಷ್ಟು ನೇಮ್ಸ್ ನಂಗೆ ಸ್ಟೋರ್ ಆಗಬೇಕು. ಸೊ ಫಾರ್ ಎಕ್ಸಾಂಪಲ್ ಇವಾಗ enum ಇಯರ್ ಅಂತ ಓಕೆ, enum ಮಂತ್ ಅಂತ ಕ್ರಿಯೇಟ್ ಮಾಡ್ತೀರಾ. ಸೊ ಅಷ್ಟು ಮಂತ್ಸ್ ನೀವು ಒಂದೇ ಕಡೆ ಬರಿಬಹುದು ಆ ಥರ. ಓಕೆ, ಆಮೇಲೆ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ವ್ಯಾಲ್ಯೂ ಆ್ಯಂಡ್ ವ್ಯಾಲ್ಯೂಸ್ ಆಫ್. ಸೊ ಇನ್ ಕೇಸ್ ಆಫ್ ವ್ಯಾಲ್ಯೂ ಇಟ್ ವಿಲ್ ರಿಟರ್ನ್ ದ array. Okay, but values of will return the constant enumeration values. Okay, ಇವಾಗ ನೋಡಿ, ಸೀಸನ್ ಮಲ್ಟಿಪಲ್ ಸೀಸನ್ಸ್ ಇದೆ. ಸೊ ವ್ಯಾಲ್ಯೂ ವಿಲ್ ರಿಟರ್ನ್ ದಟ್ ಒನ್ ಪರ್ಟಿಕ್ಯುಲರ್ ವ್ಯಾಲ್ಯೂನೇ ರಿಟರ್ನ್ ಮಾಡುತ್ತೆ, ಲೈಕ್ ಯಾವ ಪ್ಲೇಸಲ್ಲಿದೆ, ಯಾವ ಇಂಡೆಕ್ಸಲ್ಲಿದೆ, 0, 1, 2 ಆ ಥರ. ವ್ಯಾಲ್ಯೂಸ್ ಆಫ್ ಏನು ಮಾಡುತ್ತೆ ಅಂದರೆ, ಲೈಕ್ ಇಫ್ ಐ ಮೆನ್ಷನ್ ವ್ಯಾಲ್ಯೂಸ್ ಆಫ್ 2 ಅಂತ ಬರೆದ್ರೆ 2 ಪ್ಲೇಸಲ್ಲಿ ಏನಿದೆ, 0, 1, 2 ಆದರೆ ಈ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ.
ಆ ಥರ ಸಿಂಪಲ್ ಇದೆ ಅಲ್ವಾ. ದೆನ್ ವಿ ಹ್ಯಾವ್ ರ್ಯಾಪರ್ ಕ್ಲಾಸ್. ಸೊ ಎನ್ಯೂಮರೇಷನ್ ಮೆಥಡ್ ಗೊತ್ತಲ್ವಾ ನಿಮಗೆ. ಎನ್ಯೂಮರೇಷನಲ್ಲಿ ಏನೋ ಒಂದು ವ್ರ್ಯಾಪ್ ಮಾಡುತ್ತೆ, ಕವರ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಸೇಮ್ ಥಿಂಗ್ ವ್ರ್ಯಾಪರ್ ಕ್ಲಾಸಲ್ಲೂ ಅಷ್ಟೇ, ಅದರೊಳಗಡೆ ಏನೇ ಬರೆದಿದ್ರು ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇನ್ನರ್ ರ್ಯಾಪರ್ ಕ್ಲಾಸ್, ಔಟರ್ ರ್ಯಾಪರ್ ಕ್ಲಾಸ್ ಅಂತ ಇದೆ. ಇನ್ನರ್ ಅಂದರೆ ಪ್ರೋಗ್ರಾಮ್ ಮಧ್ಯದಲ್ಲಿರುತ್ತೆ, ಒಳಗಡೆ ಇರುತ್ತೆ, ಅದ್ರ ಒಳಗಡೆ ಬರೋದೆಲ್ಲ ಸೇಫ್ ಮಾಡ್ತಾ ಹೋಗುತ್ತೆ ಅಷ್ಟೇ. ದೆನ್ ವಿ ಹ್ಯಾವ್ ಆಟೋ ಬಾಕ್ಸಿಂಗ್ ಆ್ಯಂಡ್ ಅನ್ಬಾಕ್ಸಿಂಗ್. ಆಟೋ ಬಾಕ್ಸಿಂಗ್ ಅಂದರೆ ಯಾವುದಾದ್ರೂ ಒಂದು ಡೇಟಾ ಟೈಪ್ ಇನ್ನೊಂದು ಟೈಪಿಗೆ ಆಟೋಮೆಟಿಕ್ಲಿ ಕನ್ವರ್ಟ್ ಆದರೆ ಆಟೋ ಬಾಕ್ಸಿಂಗ್. ಅನ್ಬಾಕ್ಸಿಂಗ್ ಅಂದರೆ ಆಟೋಮೆಟಿಕ್ಲಿ ಕನ್ವರ್ಟ್ ಆಗಲ್ಲ, ನಾವು ಮಾಡಬೇಕು. ಇವಾಗ ನಿಮಗೆ ಎಕ್ಸ್ಪ್ಲಿಸಿಟ್ ಕನ್ವರ್ಷನ್ ಅಂತ ಇತ್ತಲ್ವ ಪೈಥನಲ್ಲಿ, ಸೇಮ್ ಥಿಂಗ್. ಸೊ ನೋಡಿ ಇಲ್ಲಿ ಇಂಟೀಜರ್, ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಇಂಟೀಜರ್ ನೇಮ್ ಎಸ್ IOB = 100. ಸೊ ಇದನ್ನು ನಾನು ಆ್ಯಸ್ ಇಟ್ ಈಸ್ ಬರ್ಕೊಳ್ತಿದ್ದೀನಿ ಆ್ಯಂಡ್ ಇದು ಆಟೋಮೆಟಿಕ್ಲಿ ಕನ್ವರ್ಟ್ ಆಗ್ತಿದೆ. ಕನ್ವರ್ಟ್ ಆದರೆ ಇಟ್ ಈಸ್ ಆಟೋ ಬಾಕ್ಸಿಂಗ್, ಕನ್ವರ್ಟ್ ಆಗಲ್ಲ ಅಂದರೆ ಇಟ್ ಈಸ್ ಅನ್ಬಾಕ್ಸಿಂಗ್. ಮಲ್ಟಿ ಥ್ರೆಡ್ಡಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಮಲ್ಟಿ ಥ್ರೆಡ್ಡಿಂಗ್ ಅಂದರೆ ನಾವು I have some work to be done. I have different tasks. So I have task 1, task 2, task 3, task 4. ಎಲ್ಲ ಟಾಸ್ಕು ನನಗೆ ವಿದಿನ್ ಅ ಮಿನಿಟ್ ಆಫ್ ಸ್ಪ್ಲಾಶ್ ಆಗಬೇಕು. ಆವಾಗ ನಾನು ಕಂಪ್ಯೂಟರಲ್ಲಿ ಏನು ಮಾಡ್ಬೋದು ಅಂದರೆ ಡಿವೈಡ್ ಮಾಡ್ಕೊಂಡು ಒಂದೇ ಸಲ ಕೆಲಸ ಮಾಡ್ಬೋದು. ಲೈಕ್ ಟಾಸ್ಕ್ 1, ಟಾಸ್ಕ್ 2, ಟಾಸ್ಕ್ 3 ಈ ಥರ ನಾನು ಮಲ್ಟಿಪಲ್ ಇದಾಗಿ ಡಿವೈಡ್ ಮಾಡಿಕೊಂಡು ಒಂದೇ ಸಲ ಅಷ್ಟರನ್ನು ಸಾಲ್ವ್ ಮಾಡಿಸ್ಬೋದು ಇನ್ ಒನ್ CPU ಓನ್ಲಿ. ದ್ಯಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಮಲ್ಟಿ ಥ್ರೆಡ್ಡಿಂಗ್. ಥ್ರೆಡ್ಡಾಗಿ ಡಿವೈಡ್ ಮಾಡಿಕೊಂಡು ಆಲ್ ವಿಲ್ ಸ್ಟಾರ್ಟ್ ವರ್ಕಿಂಗ್. ಓಕೆ, ಸೊ ಇವಾಗ ಸೇಮ್ ಪ್ರೋಗ್ರಾಮನ್ನು ನೋಡಿ. ಆಲ್ರೆಡಿ ನಿಮ್ಗೊಂದು ಪ್ರೋಗ್ರಾಮ್ ಇದೆ ಅಲ್ವಾ ಲ್ಯಾಬಲ್ಲಿ, ಕ್ಲಾಸ್ ಥ್ರೆಡ್ ಎಕ್ಸ್ಟೆಂಡ್ಸ್, ಅದೇ ಪ್ರೋಗ್ರಾಮನ್ನು ಬರಿಬೋದು. ಎಕ್ಸ್ಟೆಂಡ್ಸನ್ನು ಕೀವರ್ಡ್ ಬಂದಕ್ಕೆ ನಿಮ್ಗೆ ಇನ್ಹೆರಿಟೆನ್ಸ್ ಪ್ರೋಗ್ರಾಮ್ ಅನಿಸುತ್ತೆ. ಎಸ್, ಇನ್ಹೆರಿಟೆನ್ಸ್ ಪ್ರೋಗ್ರಾಮಿಗೂ ಇದೇ ಎಕ್ಸಾಂಪಲ್ ಆಗಿ ಬರಿಬೋದು ನೀವು. ದೆನ್ ವಿ ಹ್ಯಾವ್ ಥ್ರೆಡ್. ಸೊ ಥ್ರೆಡ್ ಇಸ್ ನಥಿಂಗ್ ಬಟ್ it is a program or it is a part of a block that helps in executing something. So there are two ways of creating the thread. One is runnable. You already have program for runnable, ade program na odi. And another way is extending the thread class. ನಾನು ಹೇಳ್ದೆ ಅಲ್ವಾ ಕ್ಲಾಸ್ ಥ್ರೆಡ್ ಎಕ್ಸ್ಟೆಂಡ್ಸ್, ಇದು ಕೂಡ ನಿಮ್ಮ ಲ್ಯಾಬ್ ಪ್ರೋಗ್ರಾಮೇ. ಸೊ 5th ಮಾಡಲಲ್ಲಿ ನೀವು ಏನೂ ಎಕ್ಸ್ಟ್ರಾ ಓದ್ತಿಲ್ಲ, ಲ್ಯಾಬ್ ಪ್ರೋಗ್ರಾಮ್ಸ್ನ ರಿವೈಸ್ ಮಾಡ್ತಿದ್ದೀರಾ ಅಷ್ಟೇ. ಸೊ ಆಲ್ರೆಡಿ ನಿಮಗೆ ಗೊತ್ತಿದೆ ಇವೆಲ್ಲ, ಸೊ ಐ ವಿಲ್ ನಾಟ್ ಎಕ್ಸ್ಪ್ಲೇನ್. ಸೇಮ್ ಲ್ಯಾಬ್ ಪ್ರೋಗ್ರಾಮನ್ನು ನೀವು ಬರೀಬೇಕು. ಸೊ ನಿಮಗೇನಾದರೂ ಲ್ಯಾಬ್ ಪ್ರೋಗ್ರಾಮ್ ಶಾರ್ಟ್ಕಟ್ಟಾಗಿ ಬೇಕು ಎಕ್ಸ್ಪ್ಲನೇಷನ್ ಅಂದರೆ ಡೂ ಕಮೆಂಟ್ ಆ್ಯಂಡ್ ಐ ವಿಲ್ ಟ್ರೈ ಎಕ್ಸ್ಪ್ಲೇನಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ. ದೆನ್ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ ವಾಟ್ ಇಸ್ ದ ನೀಡ್ ಆಫ್ ಸಿಂಕ್ರನೈಸೇಷನ್. ಸಿಂಕ್ರನೈಸೇಷನ್ ಅಂದರೆ ಇವಾಗ ಏನೋ ತುಂಬ, ಈಗ ನಾನು ಹೇಳ್ದೆ ಅಲ್ವಾ ಥ್ರೆಡ್ಡಾಗಿ ಅದು ಡಿವೈಡ್ ಆದಾಗ ಈಗ ಟಾಸ್ಕ್ 1 ಇಲ್ಲಿ ಕಂಪ್ಲೀಟ್ ಆಗ್ತಿರುತ್ತೆ, ಟಾಸ್ಕ್ 2 ಇಲ್ಲಿ ಕಂಪ್ಲೀಟ್ ಆಗ್ತಿರುತ್ತೆ, ಟಾಸ್ಕ್ 3 ಇಲ್ಲಿ ಕಂಪ್ಲೀಟ್ ಆಗ್ತಿರುತ್ತೆ. ಲೆಟಸ್ ನಂಗೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲದೆ ನಾನು ವೈ ವ್ಯಾಲ್ಯೂ ಫೈಂಡ್ ಮಾಡೋಕ್ಕಾಗಲ್ಲ ಅಂತ. ಬಟ್ ನನಗೆ ಇದೂ ಗೊತ್ತಿದೆ, ಎಕ್ಸ್ ವ್ಯಾಲ್ಯೂ ಟಾಸ್ಕ್ 1 ಫೈಂಡ್ ಮಾಡ್ತಿದೆ. ಸೊ ಟಾಸ್ಕ್ 2 ಏನು ಮಾಡಬೇಕು, ಎಕ್ಸ್ ವ್ಯಾಲ್ಯೂ ಬರೋ ತನಕ ವೇಟ್ ಮಾಡಬೇಕು. ಟಾಸ್ಕ್ 1 ಕಂಪ್ಲೀಟ್ ಆದಮೇಲೆ ಅಲ್ಲಿಂದ ಎಕ್ಸ್ ವ್ಯಾಲ್ಯೂನ ತೊಗೊಂಡು ಅದು ಸಾಲ್ವ್ ಮಾಡಬೇಕಲ್ವಾ. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ಸಿಂಕ್ರನೈಸೇಷನ್. ಒಂದಕ್ಕೊಂದು ಸಿಂಕ್ರನೈಸ್ ಆಗಿ ಕೋಆರ್ಡಿನೇಷನ್ ಇಟ್ಕೊಂಡು ವರ್ಕ್ ಮಾಡಬೇಕು ಅಂತ ಅರ್ಥ. ಓಕೆ, ಅದೇ ಸಿಂಕ್ರನೈಸೇಷನ್ ಕಾನ್ಸೆಪ್ಟ್. ಸೊ ಸಿಂಕ್ರನೈಸ್ಡ್ ಮೆಥಡಿಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಒಂದು ಮೆಥಡ್ ಇನ್ನೊಂದ್ರ ಜೊತೆ ಸಿಂಕ್ರನೈಸ್ ಆಗಿ ವರ್ಕ್ ಮಾಡಬೇಕು ಅಂತ. ನಾನು ಹೇಳ್ತಾ ಇರೋ ವರ್ಡ್ಸ್ ನಿಮ್ಗೆ ಅರ್ಥ ಆಗ್ತಿದೆ ಅಂದರೆ ಪ್ರೋಗ್ರಾಮ್ಸ್ ಕೂಡ ಅರ್ಥ ಆಗುತ್ತೆ. ಅರ್ಥ ಆಗಿಲ್ಲ ಅಂದರೆ ಓನ್ ಪ್ರೋಗ್ರಾಮ್ನ ಬರಿತೀರಾ ನೀವು. ಬಟ್ ಯು ಶುಡ್ ಹ್ಯಾವ್ ಅ ಪ್ರಾಕ್ಟೀಸ್, ಲೈಕ್ ಒಂದು ಶಾರ್ಟ್ ಪ್ರೋಗ್ರಾಮನ್ನು ನಿಮ್ಮಿದ್ರಲ್ಲೇ ಬರ್ಕೊಳ್ಳಿ. ದೆನ್ ಥ್ರೆಡ್ ಪ್ರಯಾರಿಟಿ. ಥ್ರೆಡ್ ಪ್ರಯಾರಿಟಿ ಇಸ್ ನಥಿಂಗ್ ಬಟ್ ನಾನು ಹೇಳ್ದೆ ಅಲ್ವಾ ಇವಾಗ ಟಾಸ್ಕ್ ಆಗಿ ಡಿವೈಡ್ ಆಗಿರುತ್ತೆ. ಒಂದು ಮೇನ್ ಪ್ರೋಗ್ರಾಮ್ T1, T2, T3 ಆಗಿ ಡಿವೈಡ್ ಆಗಿರುತ್ತೆ. ಸೊ ಇಲ್ಲಿ ನನಗೆ ವೈ ವ್ಯಾಲ್ಯೂ ಬೇಕು ಅಥವಾ ಎಕ್ಸ್ ವ್ಯಾಲ್ಯೂನೇ ಬೇಕು ಅಂದ್ಕೊಳ್ಳಿ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಕಂಪ್ಯೂಟ್ ಆಗ್ತಿದೆ. ಸೇಮ್ ಎಕ್ಸಾಂಪಲೇ ತೊಗೊಳ್ಳಿ. ಥ್ರೆಡ್ ಪ್ರಯಾರಿಟಿ ಅಂದರೆ ಇವಾಗ ನನಗೆ ಗೊತ್ತಾಗುತ್ತೆ ಫಸ್ಟು T1 ವ್ಯಾಲ್ಯೂ ಅಂದರೆ ಟಾಸ್ಕ್ 1 ನಾನು ಫಸ್ಟ್ ಕಂಪ್ಲೀಟ್ ಮಾಡ್ಕೋಬೇಕು. ಯಾಕಂದರೆ ಟಾಸ್ಕ್ 2
ಆಗೋಕ್ಕೆ ನಂಗೆ ಟಾಸ್ಕ್ 1 ವ್ಯಾಲ್ಯೂ ಬೇಕು. ಸೊ ಲೈಕ್ ದಟ್ ಯು ಆರ್ ಗೋಯಿಂಗ್ ಟು ಸೆಟ್ ದ ಪ್ರಯಾರಿಟಿ. ಆ ಪ್ರಯಾರಿಟಿ ಯಾರು ಸೆಟ್ ಮಾಡ್ತಾರೆ? ಸಿ ಪಿ ಯು ವಿಲ್ ಡಿಸೈಡ್ ದಟ್ ಪ್ರಯಾರಿಟಿ. ಹೇಗೆ ಡಿಸೈಡ್ ಮಾಡುತ್ತೆ? ಇಟ್ ಇಸ್ ಡಿಪೆಂಡಿಂಗ್ ಆನ್ ಸೆವೆರಲ್ ಫ್ಯಾಕ್ಟರ್ಸ್. ಓಕೆ, ಆ್ಯಂಡ್ ಅದೇ ಥಿಯರಿನ ಇಲ್ಲಿ ಬರೆದಿದ್ದಾರೆ. ಯು ಕ್ಯಾನ್ ರಿಮೆಂಬರ್ ದಿಸ್ ಲೈಕ್ ಅ ಸ್ಟೋರಿ. ಇದೇ ಒಂದು ಪ್ಯಾರಾಗ್ರಾಫನ್ನು ಅಪ್ಲೋಡ್ ಇಟ್ ಟು GPT ಆ್ಯಂಡ್ ಆಸ್ಕ್ ಇಟ್ ಟು ಎಕ್ಸ್ಪ್ಲೇನ್ ಇನ್ ದ ಫಾರ್ಮ್ ಆಫ್ ಸ್ಟೋರಿ. ಇಟ್ ವಿಲ್ ಎಕ್ಸ್ಪ್ಲೇನ್ ಯು. Next we have explain how to achieve suspending, resuming and stopping. Suspending ಅಂದರೆ ಅಲ್ಲೇ ಸಸ್ಪೆಂಡ್ ಆಗಬೇಕು, ಟರ್ಮಿನೇಟ್ ಆಗಬೇಕು. ನಿಮ್ಗೆ ನಾರ್ಮಲ್ ಮೀನಿಂಗ್ ಗೊತ್ತಲ್ವಾ? ದಟ್ ಪೊಲೀಸ್ ಗಾಟ್ ಸಸ್ಪೆಂಡೆಡ್. ಸೊ ರಿಮೂವಿಂಗ್ ಪರ್ಮನೆಂಟ್ಲಿ ಫ್ರಮ್ ಜಾಬ್. ಸಿಮಿಲರ್ಲಿ ಇಲ್ಲಿ ಕೂಡ ಅಷ್ಟೇ, ರಿಮೂವಿಂಗ್ ಪರ್ಮನೆಂಟ್ಲಿ ಫ್ರಮ್ ದಟ್ ಕೋಡ್ ಓನ್ಲಿ. ದಟ್ ಈಸ್ ದ ಮೀನಿಂಗ್ ಆಫ್ ಸಸ್ಪೆಂಡಿಂಗ್. ರೆಸ್ಯೂಮಿಂಗ್ ಅಂದರೆ ಅದು ಪರ್ಟಿಕ್ಯುಲರ್ ಟೈಮಿಗೆ ಸ್ಟಾಪ್ ಆಗಿತ್ತು, ಇಷ್ಟು ಟೈಮ್ ಆದಮೇಲೆ, ಇಷ್ಟು ಸೆಕೆಂಡ್ಸ್ ಆದಮೇಲೆ ಇಟ್ ಶುಡ್ ರೆಸ್ಯೂಮ್. ಸ್ಟಾಪಿಂಗ್ ಅಂದರೆ ಎಟ್ ದಟ್ ಪಾಯಿಂಟ್ ಅದು ವರ್ಕ್ ಆಗೋದು ಸ್ಟಾಪ್ ಆಗಬೇಕು. ಓಕೆ, ಸೊ ನೋಡಿ ಸಿಂಟ್ಯಾಕ್ಸ್ ಏನು ಅಂದರೆ, ಥ್ರೆಡ್ ಡಾಟ್ ಸ್ಟಾಪ್ ಮಾಡಿದ್ರೆ ಆ ಒಂದು ಪರ್ಟಿಕ್ಯುಲರ್ ಥ್ರೆಡ್ ಅಲ್ಲಿಗೆ ವರ್ಕ್ ಆಗೋದು ಸ್ಟಾಪ್ ಆಗುತ್ತೆ. ಸಸ್ಪೆಂಡ್, ಇಟ್ ವಿಲ್ ಬ್ಲಾಕ್ ಅಂಟಿಲ್ ಫರ್ದರ್ ಆರ್ಡರ್ಸ್. ಆ ಥರ ವೇಟ್ ಮಾಡುತ್ತೆ ಅಷ್ಟೆ. ಸೊ ಇದಕ್ಕೆ ಒಂದೇ ಕೋಡಲ್ಲಿ ನೀವು 3 ಎಕ್ಸಾಂಪಲನ್ನು ಬರಿಬೋದು. ಇಲ್ಲಿ ಸಪ್ರೇಟಾಗಿ ಬರ್ತಿದ್ದಾರೆ, ಬಟ್ ನೀವು GPTಗೆ ಹೋಗಿ ಅಪ್ಲೋಡ್ ಮಾಡಿದ್ರೆ ಇಟ್ ವಿಲ್ ಗಿವ್ ಯು 1 ಕೋಡ್. ಸೊ ಇಲ್ಲಿಗೆ ನಿಮ್ಮ ಊಪ್ಸ್ ವಿತ್ ಜಾವಾ ಎಲ್ಲ ಕಾನ್ಸೆಪ್ಟ್ಸ್, ಇಂಪಾರ್ಟೆಂಟ್ ಕಾನ್ಸೆಪ್ಟ್, PYQs ಕೂಡ ಕವರ್ ಆಗಿದೆ. ಆ್ಯಂಡ್ ಆ್ಯಸ್ ಐವ್ ಟೋಲ್ಡ್ ಇನ್ ದ ಸ್ಟಾರ್ಟಿಂಗ್ ಆಫ್ ದ ವಿಡಿಯೋ, ಒಂದ್ಸಲ ಕ್ವಶನನ್ನು ಅರ್ಥ ಮಾಡ್ಕೊಳ್ಳಿ, ಇದನ್ನು ಜೆರಾಕ್ಸ್ ತೆಗೆದಿಟ್ಕೊಳ್ಳಿ, ರೈಟ್ ಯುವರ್ ಓನ್ ಎಕ್ಸಾಂಪಲ್, ಮೇಕ್ ಇಟ್ ಶಾರ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಇನ್ ಯುವರ್ ಓನ್ ವೇ. Ishtu efforts I think you can put, and this PDF will be available. This PDF link will be given to you once it reaches 100 likes. Thank you.